ನಮಸ್ತೆ ಕರ್ನಾಟಕ. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾಳೆನೇ HK ಅವರಿಗೆ ಹೈದರಾಬಾದ್ ಕರ್ನಾಟಕದವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದ್ರಿಂದ ಸೊ ಇವತ್ತು ಒಂದು ಕ್ವಿಕ್ ರಿವಿಷನ್ ಆಗಲಿ ಅಂದ್ಬಿಟ್ಟು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಸಮಾನಾರ್ಥಕ ಪದಗಳಾಗಿರ್ಬೋದು, ಸಂಧಿಗಳು, ಸಮಾಸಗಳು, ಹಾಗೆಯೇ ತತ್ಸಮ ತದ್ಭವಗಳು, ನುಡಿಗಟ್ಟುಗಳು, ದ್ವಿರುಕ್ತಿ ಜೋಡು ನುಡಿ ಆಗಿರ್ಬೋದು, ಇನ್ನು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆಗಳಾಗಿರ್ಬೋದು, ಅಲಂಕಾರಗಳು, ಗಾದೆ ಮಾತುಗಳು, ಸೊ ಈ ಎಲ್ಲವನ್ನ ಕೂಡ ಇವತ್ತಿನ ವಿಡಿಯೋ ಒಳಗೊಂಡಿರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಲಾಂಗ್ ಅಂತ ಅನ್ನಿಸ್ಬೋದು, ಆದರೆ ವಿಚಾರಗಳು ಬಹಳಷ್ಟು ತಿಳ್ಕೊಳ್ಳೋದಿರುತ್ತೆ ನೀವು. ಹಾಗಾಗಿ ಇದು ಕೇವಲ HK ಅವರಿಗೆ ಮಾತ್ರ ಅಲ್ದಿರ ನೆಕ್ಸ್ಟ್ ನಾನ್ HK ಅವರಿಗೆ ಡಿಸೆಂಬರ್ 7-8ಕ್ಕೆ ಏನೇ ಎಕ್ಸಾಮ್ ಇದೆ, 7ನೇ ತಾರೀಕಿಗೆ ಕಡ್ಡಾಯ ಎಕ್ಸಾಮ್ ಇದೆ ಅಲ್ಲ, ಸೊ ಅವ್ರಿಗೂ ಕೂಡ ಇದು ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದರ ಜೊತೆಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಬೇಗ ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಫಸ್ಟಿಗೆ ನಾವಿಲ್ಲಿ ಸಮಾನಾರ್ಥಕ ಪದ ಹಾಗೆ ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ. ಮೊದಲನೇದೇನಿದೆ ನೋಡಿ, ಇಲ್ಲಿ ಕೆಳಗಿನ ಯಾವ ಪದವು ಲೀನ ಪದದ ಸಮಾನಾರ್ಥಕ ಪದ ಅಲ್ಲ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ನಾನಿಲ್ಲಿ ಆಪ್ಷನ್ ಓದಕ್ಕೆ ಹೋಗಲ್ಲ, ಆಪ್ಷನ್ ಅಲ್ಲೇ ಇರುತ್ತೆ, ನೀವು ನೋಡ್ಕೊಳ್ಳಿ. ಬರೀ ಉತ್ತರ ಅಷ್ಟೇ ಹೇಳ್ತೀನಿ, ಯಾಕಂದರೆ ಟೈಮ್ ಸೇವ್ ಆಗುತ್ತೆ. ಹಾಗಾಗಿ ಇಲ್ಲಿ ಲೀನ ಅನ್ನುವಂತಹ ಪದದ ಸಮಾನಾರ್ಥಕ ಪದ ಯಾವುದು ಅಲ್ಲ ಅಂತಕ್ಕಂಥದ್ದು. ಸೊ ಯಾವುದು ಅಂತ ಹೇಳಿದರೆ ಯಾವ್ದಿರ್ಬೋದು? ಲೀನ ಅನ್ನುವಂತಹ ಪದದ ಸಮಾನಾರ್ಥಕ ಪದ ಅಲ್ಲೇ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ ಕೇಳು ಅಂತಕ್ಕಂಥದ್ದು ಲೀನ ಅನ್ನುವಂತಹ ಪದದ ಸಮಾನಾರ್ಥಕ ಪದ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಲೀನ ಅನ್ನುವಂತಹ ಪದಕ್ಕೆ ಮಗ್ನ, ಮುಳುಗಿದ, ಆಸಕ್ತ ಎಲ್ಲವೂ ಕೂಡ ಸಮಾನಾರ್ಥಕ ಪದ ಆಗುತ್ತೆ. ಕೇಳು ಅಂತಕ್ಕಂಥದ್ದು ಈ ಒಂದು ಪದದ ಸಮಾನಾರ್ಥಕ ಪದ ಅಲ್ಲ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಎರಡನೇದು ನೋಡಿ, ಕೆಳಗಿನ ಯಾವ ಪದವು ಮೈತ್ರಿ ಪದದ ಸಮಾನಾರ್ಥಕ ಪದ ಅಲ್ಲ. ಸೊ ಮೈತ್ರಿ ಅಂದ್ರೆ ಏನಿಲ್ಲಿ ಆಪ್ಷನ್ನಲ್ಲೇ ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ನಲ್ಲಿ, ಇದರಲ್ಲಿ 4 ಆಪ್ಷನ್ನಲ್ಲಿ ಯಾವುದು ಮೈತ್ರಿ ಪದದ ಸಮಾನಾರ್ಥಕ ಪದ ಅಲ್ಲ ಅಂತಕ್ಕಂಥದ್ದು ಯಾವುದಿರ್ಬೋದು? ಸ್ನೇಹ, ಗೆಳೆತನ, ಮಿತ್ರತ್ವ, ಮೈದುನ. ಯಾವುದು? ಆಪ್ಷನ್ 4 ಮೈದುನ ಅನ್ನೋದು ಸರಿಯಾದ ಉತ್ತರ. ಮೈತ್ರಿ ಅಂತ ಹೇಳಿದ್ರೆ ಸ್ನೇಹ, ಗೆಳೆತನ, ಮಿತ್ರತ್ವ ಇದೆಲ್ಲವೂ ಕೂಡ ಈ ಒಂದು ಮೈತ್ರಿ ಪದದ ಸಮಾನಾರ್ಥಕ ಪದ. ಆದರೆ ಮೈದುನ ಅಂತಕ್ಕಂಥದ್ದು ಏನಿದೆ ಮೈತ್ರಿ ಪದದ ಸಮಾನಾರ್ಥಕ ಪದ ಅಲ್ಲ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು 3ನೇ ಪ್ರಶ್ನೆ, ಕೆಳಗಿನ ಯಾವ ಪದವು ಧರಣಿ ಪದದ ಸಮಾನಾರ್ಥಕ ಪದ ಅಲ್ಲ ಅಂತ ಕೇಳಿದ್ದಾರೆ. ಸೊ ಧರಣಿ ಅಂತ ಅಂದ್ರೆ ಏನು? ಇಳೆ ಆಗುತ್ತೆ, ಭೂಮಿ ಆಗುತ್ತೆ, ಧರೆ ಎಲ್ಲವೂ ಸಹ ಆಗುತ್ತೆ. ಇಳೆ ಹೌದು, ಧರಣಿಯ ಸಮಾನಾರ್ಥಕ ಪದ ಹೌದು, ಭೂಮಿನೂ ಹೌದು, ಧರೆನೂ ಹೌದು. ಆದರೆ ಇಲ್ಲಿ ಬಾವಿ ಅಂತಕ್ಕಂಥದ್ದೇನಿದೆ ಧರಣಿ ಪದದ ಸಮಾನಾರ್ಥಕ ಪದ ಅಲ್ಲ. ಹಾಗಾಗಿ ಬಾವಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 4ನೇದು ನೋಡಿ, ಇಲ್ಲಿ ಕೆಳಗಿನ ಯಾವ ಪದವು ವನ ಪದದ ಸಮಾನಾರ್ಥಕ ಪದ ಅಲ್ಲ. 4 ಆಪ್ಷನ್ಗಳಲ್ಲಿ ಯಾವುದು ವನ ಪದದ ಸಮಾನಾರ್ಥಕ ಪದ ಅಲ್ಲ ಅಂತ ಹೇಳಿದ್ರೆ ನೋಡಿ, ಅರಣ್ಯನ, ಕಾಡು, ನಾಡು, ಕಾನನ. ಸೊ ಇಲ್ಲಿ ಅರಣ್ಯ, ಕಾಡು, ಕಾನನ, ಹಾಗೆಯೇ ಅಡವಿ, ಸೊ ಇದೆಲ್ಲವೂ ಕೂಡ ವನ ಪದದ ಸಮಾನಾರ್ಥಕ ಪದ ಆಗುತ್ತೆ. ಇಲ್ಲಿ ನಾಡು ಅಂತಕ್ಕಂಥದ್ದು ಒಂದಕ್ಕೊಂದು ಸಂಬಂಧನೇ ಇಲ್ಲ ಇಲ್ಲಿ. ಹಾಗಾಗಿ ನಾಡು ಅನ್ನುವಂಥದ್ದು ಇಲ್ಲಿ ಸಮಾನಾರ್ಥಕ ಪದ ಅಲ್ಲ, ವನದ ಸಮಾನಾರ್ಥಕ ಪದ ನಾಡು ಅನ್ನೋದು ತಪ್ಪಾಗಿರೋಂಥ ಉತ್ತರ ಇಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲಿ 5ನೇ ಪ್ರಶ್ನೆ, ಕೃತಜ್ಞ ಪದದ ವಿರುದ್ಧಾರ್ಥಕ ಪದ ಏನು ಅಂತ ಕೇಳಿದ್ದಾರೆ. ಸೊ ಕೃತಜ್ಞ ಪದದ ವಿರುದ್ಧಾರ್ಥಕ ಪದ ಯಾವುದು? ಇಲ್ಲಿ 4 ಆಪ್ಷನ್ ಯಾವುದು? ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕೃತಜ್ಞ ಅಂತ ಹೇಳಿದ್ರೆ ಯಾರಾದರೂ ಸಹಾಯ ಮಾಡಿದಾಗ, ಯಾರಾದರೂ ಉಪಕಾರ ಮಾಡಿದಾಗ ಅದನ್ನು ನೆನೆಸ್ಕೊಂಡು ಅವ್ರಿಗೆ ಪ್ರತ್ಯುಪಕಾರ ಮಾಡುವಂಥದ್ದು, ಅಥವಾ ಆ ಒಂದು ಉಪಕಾರವನ್ನು ಮರಿದೇನೆ ನೆನಪಲ್ಲಿ ಇಟ್ಕೊಳ್ಳೋದು ಕೃತಜ್ಞರಾಗಿರುವಂಥದ್ದು. ಸೊ ಅದಕ್ಕೆ ಆಪೋಸಿಟ್ ವರ್ಡ್ ಏನು? ಕೃತಜ್ಞ ಅಂತಂದರೆ ಮಾಡಿರೋದನ್ನ ಮರೆತು ಬಿಟ್ಟು ಅವರಿಗೆ ಹಿಂದೆಯಿಂದ ಚೂರಿ ಹಾಕೋದು ಅಥವಾ ಮೋಸ ಮಾಡೋದು, ಇದು ಕೃತಜ್ಞ ಅಂತ. ಕೃತಜ್ಞ ಪದದ ವಿರುದ್ಧಾರ್ಥಕ ಪದ ಕೃತಜ್ಞ. ಆಪ್ಷನ್ 4 ಏನು ಸರಿಯಾದ ಉತ್ತರ ಇಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲಿ ಶುಚಿ ಪದದ ವಿರುದ್ಧಾರ್ಥಕ ಪದ ಏನು? ಶುಚಿ ಅಂತಂದ್ರೆ ಕ್ಲೀನ್ ಆಗಿರೋದು ಅಂತ. ಸೊ ಇಲ್ಲೇ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಶುಚಿ ಪದದ ವಿರುದ್ಧಾರ್ಥಕ ಪದ ಅಂತ ಹೇಳಿದ್ರೆ ಆಪ್ಷನ್ 1 ಕೊಳಕು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ 7ನೇದು, ಕೇತನ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಚೇತನ, ಮಂಥನ, ಚಿಂತನ, ಬಾವುಟ. ಯಾವುದು ಕೇತನ ಅಂತ ಅಂದರೆ ಸಮಾನಾರ್ಥಕ ಪದ ಏನು ಅಂತ ಹೇಳಿದ್ರೆ ಆಪ್ಷನ್ 4 ಬಾವುಟ ಅನ್ನೋದು ಸರಿಯಾದ ಉತ್ತರ. ಕೇತನ ಅಂತ ಹೇಳಿದ್ರೆ ಬಾವುಟ ಅಂತ ಹೇಳಿ ಅರ್ಥ ಬರುತ್ತೆ. ನೆಕ್ಸ್ಟ್ 8ನೇದು, ಕೌಸ್ತುಭ ಧರ ಅಂದ್ರೆ ಯಾರು ಅಂತ. ಕೌಸ್ತುಭ ಧರ ಅಂದ್ರೆ ಏನು? ಶಿವ, ವಿಷ್ಣು, ಬ್ರಹ್ಮ, ಭೀಮ. ಯಾರನ್ನ ಇಲ್ಲಿ ಕೌಸ್ತುಭ ಧರ ಅಂತ ಹೇಳಿ ಕರೀತಾರೆ? ಆಪ್ಷನ್
2 ವಿಷ್ಣುವನ್ನ ಕೌಸ್ತುಭಧರ ಅಂತ ಹೇಳಿ ಕರೀತಾರೆ. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ 9ನೇ ಪ್ರಶ್ನೆ, ಶೋಕ ಪದದ ವಿರುದ್ಧಾರ್ಥಕ ಪದ ಏನು ಅಂತ ಕೇಳಿದ್ದಾರೆ. ಶೋಕ ಪದದ ಆಪೋಸಿಟ್ ವರ್ಡ್ ಯಾವುದು? ಅಶೋಕ, ದುಶ್ಶೋಕ, ನಿಶೋಕ, ಸಂತಸ. ಶೋಕ ಅಂತ ಹೇಳಿದ್ರೆ ದುಃಖದಲ್ಲಿ ಇರುವಂಥದ್ದು. ಸೊ ಇದಕ್ಕೆ ಆಪೋಸಿಟ್ ವರ್ಡ್ ಯಾವುದು? ಸಂತೋಷ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 4 ಸರಿಯಾದ ಉತ್ತರ ಇಲ್ಲಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಸಾರ್ಥಕ ಪದದ ವಿರುದ್ಧಾರ್ಥಕ ಪದ ಯಾವುದು? ನಿರರ್ಥಕ, ಅನರ್ಥಕ, ದುರರ್ಥಕ, ಸಮರ್ಥಕ. ಸೊ ಸಾರ್ಥಕ ಅಂತಂದ್ರೆ ಇದರ ಒಂದು ವಿರುದ್ಧ ಪದ ನಿರರ್ಥಕ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 11ನೇ ಪ್ರಶ್ನೆ ನೋಡಿ, ಸಿಂಹ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಸಿಂಹ ಪದದ ಸಮಾನಾರ್ಥಕ ಪದ ಯಾವುದು? ಕರಿ, ದಂತಿ, ಕೇಸರಿ, ಸಲಗ. ಸೊ ಯಾವ್ದು ಇದರಲ್ಲಿ ಸಮಾನಾರ್ಥಕ ಪದ? ಹಾಗಾದ್ರೆ ಎಸ್, ಕೇಸರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಕರಿ, ದಂತಿ, ಸಲಗ ಇದೆಲ್ಲವೂ ಕೂಡ ಆನೆಯ ಒಂದು ಸಮಾನಾರ್ಥಕ ಪದ ಆಗಿರೋದ್ರಿಂದ ಕೇಸರಿ ಅಂತಕ್ಕಂಥದ್ದು ಸಿಂಹ ಪದದ ಸಮಾನಾರ್ಥಕ ಪದ ಆಗಿರುತ್ತೆ. ನೆಕ್ಸ್ಟ್ 12ನೇ ಒಂದು ಪ್ರಶ್ನೆ ನೋಡಿ, ದುಂಬಿ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಯಾವುದು ಅಲ್ಲ ಅಂತ. ಸೊ ದುಂಬಿ ಪದದ ಸಮಾನಾರ್ಥಕ ಪದ ಯಾವುದು ಅಲ್ಲ ಅಂತ? ಬಮರ, ಚಿಟ್ಟೆ, ಪಾತರಗಿತ್ತಿ, ಸುಮ. ಸೊ ಯಾವುದು ಇಲ್ಲಿ ದುಂಬಿ ಪದದ ಸಮಾನಾರ್ಥಕ ಪದ ಅಲ್ಲ? ಹಾಗಾದ್ರೆ ಎಸ್, ಸುಮ ಅಂತಕ್ಕಂಥದ್ದು ದುಂಬಿ ಪದದ ಸಮಾನಾರ್ಥಕ ಪದ ಅಲ್ಲ. ಸುಮ ಅಂತ ಹೇಳಿದ್ರೆ ಇಲ್ಲಿ ಹೂ ಅನ್ನುವಂತಹ ಅರ್ಥ ಕೂಡ ಬರುತ್ತೆ. ಭ್ರಮರ, ಚಿಟ್ಟೆ, ಪಾತರಗಿತ್ತಿ ಇದೆಲ್ಲವೂ ಕೂಡ ದುಂಬಿಯ ಒಂದು ಸಮಾನಾರ್ಥಕ ಪದಗಳಾಗಿದೆ. ಸುಮ ಅಂತಕ್ಕಂಥದ್ದು ಸಮಾನಾರ್ಥಕ ಪದ ಅಲ್ಲ. ನೆಕ್ಸ್ಟ್ 13ನೇ ಪ್ರಶ್ನೆ, ಅಸ್ತಮ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಅಸ್ತಮ ಅಂತಂದ್ರೆ ಏನು? ಮುಳುಗು ಅಂತಕ್ಕಂಥದ್ದು. ಇಲ್ಲಿ ಸೂರ್ಯಾಸ್ತವಾಯಿತು ಅಂತ ಹೇಳ್ತೀವಲ್ಲ, ಸೂರ್ಯಾಸ್ತ ಅಂತ. ಸೊ ಸೂರ್ಯ ಮುಳುಗುವಂತ ಸಮಯ ಅಥವಾ ಸೂರ್ಯ ಮುಳುಗಿರೋದು ಅಂತ ಹೇಳೋದು. ಇದರ ಒಂದು ವಿರುದ್ಧಾರ್ಥಕ ಪದ ಯಾವುದು? ಹಾಗಾದ್ರೆ ಅಸ್ತಮದ ವಿರುದ್ಧಾರ್ಥಕ ಪದ ಉದಯ. ಸೂರ್ಯೋದಯ, ಸೂರ್ಯಾಸ್ತಮ ಅಂತ ಹೇಳ್ತೀವಲ್ಲ. ಸೊ ಉದಯಕ್ಕೆ ಆಪೋಸಿಟ್ ವರ್ಡ್ ಅಥವಾ ಅಸ್ತಮದ ಆಪೋಸಿಟ್ ವರ್ಡ್ ಬಂದು ಉದಯ ಆಗುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಕವಿ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಕವಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಹಾಗಾದ್ರೆ ಕವಿತ್ರಿ, ಕವಿಯತ್ರಿ, ಕಬ್ಬ, ಕವಯತ್ರಿ ಅಂತ ಇದೆ. ಸೊ ಕವಿ ಪದದ ವಿರುದ್ಧಾರ್ಥಕ ಪದ ಕವಯಿತ್ರಿ. ಕವಿ ಇದು ಪುಲ್ಲಿಂಗ ಆಗುತ್ತೆ, ಇದು ಸ್ತ್ರೀಲಿಂಗ. ಸೊ ಹಾಗಾಗಿ ಇದೆರಡು ಒಂದಕ್ಕೊಂದು ವಿರುದ್ಧ ಆಗಿರೋದ್ರಿಂದ ಕವಿ ಪದದ ವಿರುದ್ಧಾರ್ಥಕ ಪದ ಬಂದು ಕವಯಿತ್ರಿ ಆಗುತ್ತೆ. 15ನೇ ಪ್ರಶ್ನೆ, ಗಗನ ಪದದ ಸಮಾನಾರ್ಥಕ ಪದ ಯಾವುದು? ಗಗನ ಪದದ ಸಮಾನಾರ್ಥಕ ಪದ, ಅದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಅರ್ಥ ಯಾವುದು ಅಂತ? ಮೋಡ, ಆಗಸ, ಬಾನು, ಅಗಸ ಅಂತ ಇದೆ. ಮೋಡ, ಆಗಸ, ಅಗಸ, ಬಾನು. ಸೊ ಇಲ್ಲಿ ಗಗನ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಹೇಳಿದ್ರೆ ಆಗಸ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 16ನೇ ಪ್ರಶ್ನೆ ನೋಡಿ, ಅಂಬುಜ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಅಂಬುಜ ಪದದ ಸಮಾನಾರ್ಥಕ ಪದ ಯಾವುದು ಅಂತ. ಸೊ 4 ಆಪ್ಷನ್ ಅಲ್ಲಿ ಯಾವುದು ಅಂಬುಜ ಪದದ ಸಮಾನಾರ್ಥಕ ಪದ ಅಂತ ಹೇಳಿದ್ರೆ ಎಸ್, ಆಪ್ಷನ್ ಎ, ಆಪ್ಷನ್ ಬಿ ಕಮಲ ಸರಿಯಾದ ಉತ್ತರ ಆಗುತ್ತೆ. ಅಂಬುಜ ಅಂತ ಹೇಳಿದ್ರೆ ಕಮಲ ಅಂತಕ್ಕಂತಹ ಒಂದು ಅರ್ಥ ಬರುವಂಥದ್ದು. 17ನೇ ಪ್ರಶ್ನೆ, ನಾರಿವಾಳ ಪದದ ಸಮಾನಾರ್ಥಕ ಪದ ಯಾವುದು? ನಾರಿವಾಳ ಅಂತಂದ್ರೆ ಏನು ಅಂತ ಅದರ ಇನ್ನೊಂದು ಅರ್ಥ ಪರಿಮಳ, ಸುಗಂಧ, ತೆಂಗಿನಕಾಯಿ, ಸೀರೆ. ಏನು ಈ ಒಂದು ನಾರಿವಾಳ ಪದದ ಅರ್ಥ ಅಂತ ಹೇಳಿದ್ರೆ ಎಸ್, ನಿಮ್ಮ ಆಪ್ಷನ್ ಸರಿಯಾಗಿದೆ. ಆಪ್ಷನ್ 3 ತೆಂಗಿನಕಾಯಿ ಅನ್ನೋದು ಸರಿಯಾದ ಉತ್ತರ. ನಾರಿವಾಳ ಅಂತ ಹೇಳಿದ್ರೆ ತೆಂಗಿನಕಾಯಿ ಅಂತ ಅಂದ್ಬಿಟ್ಟು. 18ನೇ ಪ್ರಶ್ನೆ ನೋಡಿ, ವೃದ್ಧಿ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ವೃದ್ಧಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಅಭಿವೃದ್ಧಿ, ಕ್ಷಯ, ಬೆಳವಣಿಗೆ, ಜಯ ಅಂತ ಇದೆ. ಸೊ ಏನು ವೃದ್ಧಿ ಪದದ ವಿರುದ್ಧಾರ್ಥಕ ಪದ? ವೃದ್ಧಿ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಆಗೋದು ಅಥವಾ ಅಭಿವೃದ್ಧಿ ಕಾಣೋದು ಅಂತ ಹೇಳ್ಬಿಟ್ಟು. ಸೊ ಅದರ ಒಂದು ವಿರುದ್ಧ ಪದ ಬಂದ್ಬಿಟ್ಟು ಇಲ್ಲಿ ಕ್ಷಯ, ಕ್ಷೀಣಿಸೋದು ಅಂತ ಹೇಳಿ ಅಥವಾ ನಾಶ ಹೊಂದೋದು ಅಂತ ಹೇಳಿ. 19ನೇ ಪ್ರಶ್ನೆ ನೋಡಿ, ಆಯುಧ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಯುಧ ಪದದ ವಿರುದ್ಧಾರ್ಥಕ ಪದ ಯಾವುದು? ಇಲ್ಲಿ ಆಪ್ಷನ್ 1 ನಿರಾಯುಧ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಯುಧ ಪದದ ವಿರುದ್ಧಾರ್ಥಕ ಪದ ನಿರಾಯುಧ. ಇನ್ನು 20ನೇ ಪ್ರಶ್ನೆ ನೋಡಿ, ಪ್ರಾಚೀನ ಪದದ ವಿರುದ್ಧಾರ್ಥಕ ಪದ ಯಾವುದು? ನಿಪ್ರಾಚೀನ, ಸುಪ್ರಾಚೀನ, ಹಳೆಯ ಕಾಲ, ಅರ್ವಾಚೀನ ಅಂತ ಇದೆ. ಸೊ ಪ್ರಾಚೀನ ಪದದ ವಿರುದ್ಧಾರ್ಥಕ ಪದ ಬಂದು ಅರ್ವಾಚೀನ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇದನ್ನ ಬಿಟ್ಟು ಆಧುನಿಕ ಅಂತಂದ್ರೂ ಕೂಡ ಅದು ಸರಿಯಾಗುತ್ತೆ. ಪ್ರಾಚೀನ ಅಂದ್ರೆ ಹಳೆಯ, ಆಧುನಿಕ ಅಂತಂದ್ರೆ ಹೊಸದು ಅಂತ. ಸೊ ಪ್ರಾಚೀನ ಅಂದ್ರೆ ಆಧುನಿಕ ಕೂಡ ಆಗುತ್ತೆ. ಸೊ ಇಲ್ಲಿ ಅರ್ವಾಚೀನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಸಂಧಿಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು ನೋಡಿ, ಇಲ್ಲಿ ಮರವನ್ನು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇದೆ. ಮರವನ್ನು ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ. ಸೊ ಆಪ್ಷನ್ ನೋಡಿ, ಇಲ್ಲಿ ಆಗಮ ಸಂಧಿ, ಗುಣಸಂಧಿ, ಲೋಪಸಂಧಿ, ಆದೇಶ ಸಂಧಿ. ಇದನ್ನ ನಾವು ಹೇಗೆ ಕಂಡುಹಿಡಿಯೋದು ಮರವನ್ನು ಯಾವ ಸಂಧಿ ಅಂತ ಹೇಳ್ಬಿಟ್ಟು ಅಂತ. ಸೊ ನಾವಿಲ್ಲಿ ಬರಿಬೇಕಾಗತ್ತೆ, ಬಿಡಿಸ್ಬೇಕಾಗತ್ತೆ ಇದನ್ನ. ಸೊ ಹೇಗೆ ಬಿಡಿಸೋದು? ಮರ ಪ್ಲಸ್ ಅನ್ನು, ಮರವನ್ನು.
ಇದನ್ನ ನಾವು ಕೂಡಿಸಿ ಬರೆದಾಗ ಯಾವ ಪದ ಹೊಸದಾಗಿ ಬಂದಿದೆ, ಮರವನ್ನು ವ ಅಂತಕ್ಕಂಥ ಒಂದು ಪದ ಏನು ಹೊಸದಾಗಿ ಆ್ಯಡ್ ಆಗಿದೆ. ಸೊ ಹಾಗಾಗಿ ಇದನ್ನ ನಾವು ಯಾವ ಸಂಧಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಆಗಮ ಸಂಧಿ. ಸೊ ಇದ್ರಲ್ಲಿ ಆಕ್ಚುಲಿ ಇದು ವಕಾರ ಆಗಮ ಸಂಧಿ, ಬಟ್ ಇಲ್ಲಿ ವಕಾರ ಆಗಮ ಅಂತ ಕೊಟ್ಟಿಲ್ಲ, ಆಗಮ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ಆಗಮ ಸಂಧಿಗೆ ಉದಾಹರಣೆಯಾಗಿ ನಾವು ಕೊಡ್ಬೋದು. ಇನ್ನು ನೆಕ್ಸ್ಟ್ ನೋಡಿ, ಶಾಲೆಯಲ್ಲಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಇದು ಕೂಡ ಸೇಮ್ ಅದೇ ತರ ಬರುತ್ತೆ. ಶಾಲೆಯಲ್ಲಿ ಅನ್ನೋದನ್ನ ನಾವು ಬಿಡಿಸಿ ಬರೆದಾಗ ಶಾಲೆ ಪ್ಲಸ್ ಅಲ್ಲಿ ಈಕ್ವಲ್ಸ್ ಶಾಲೆಯಲ್ಲಿ. ಸೊ ಇದು ಹೊಸದಾಗಿ ಯಾವ ವ್ಯಂಜನ ಅಥವಾ ಸ್ವರ ಬಂದಿದೆ, ಯಾ ಅಂತಕ್ಕಂತಹ ವ್ಯಂಜನ ಹೊಸದಾಗಿ ಬಂದಿದೆ. ಹಾಗಾಗಿ ಇದು ಯಾವ ಸಂಧಿಗೆ ಬರುತ್ತೆ, ಆಗಮ ಸಂಧಿಗೆನೆ ಬರುತ್ತೆ. ನೋಡೋಣ ಇಲ್ಲಿ ಉತ್ತರ, ಇಲ್ಲಿ ಯಾವ ಸಂಧಿ, ಎಸ್ ಆಗಮ ಸಂಧಿಗೆ ಬರೋ ಅಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಕೋಟ್ಯಾಧೀಶ್ವರ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ಯಾವುದು? ಕೋಟ್ಯಾಧೀಶ್ವರ ಅನ್ನುವಂತಹ ಪದದಲ್ಲಿ, ಈ ಒಂದು ಪದದಲ್ಲಿ ಯಾವ ಸಂಧಿ ಏರ್ಪಟ್ಟಿದೆ ಅಂತ. ಸೊ ಇದನ್ನು ನಾವು ಬಿಡಿಸಿ ಬರಿಬೇಕಾಗುತ್ತೆ ಅಲ್ವಾ. ಕೋಟಿ ಪ್ಲಸ್ ಅಧೀಶ್ವರ, ಕೋಟಿ ಪ್ಲಸ್ ಅಧೀಶ್ವರ, ಕೋಟ್ಯಾಧೀಶ್ವರ. ಹಾಗಾಗಿ ಇದು ಎಣ್ ಸಂಧಿಗೆ ಉದಾಹರಣೆಯಾಗಿ ನಾವು ಕೊಡ್ಬೋದು. ಸೊ ಇದು ಎಣ್ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲಿ ವಾಗ್ದೇವಿ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ಯಾವುದು ಅಂತ ಕೇಳಿದ್ದಾರೆ. ವಾಗ್ದೇವಿ ಪದದಲ್ಲಿ ಯಾವ ಒಂದು ಸಂಧಿ ಏರ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಇದನ್ನ ಕೂಡ ನಾವು ಹಾಗೆ ಬಿಡಿಸಿ ಬರ್ಕೊಳ್ಬೇಕಾಗತ್ತೆ. ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ಇದು ಜಸ್ತ್ವ ಸಂಧಿಗೆ ಉದಾಹರಣೆಯಾಗಿ ನಾವು ಕೊಡ್ಬೋದು. ವಾಗ್ದೇವಿ ಅನ್ನುವಂಥದ್ದು ಜಸ್ತ್ವ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ನೋಡಿ, ಇಲ್ಲಿ 4ನೇ ಪ್ರಶ್ನೆ, ಏಕೈಕ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಏಕೈಕ ಪದವನ್ನು ನಾವು ಬಿಡಿಸಿ ಬರಿಬೇಕಾಗತ್ತೆ. ಹೇಗೆ ಏಕೈಕ ಪದವನ್ನು ಬಿಡಿಸಿ ಬರೆಯೋದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಏಕ ಪ್ಲಸ್ ಏಕ, ಏಕೈಕ. ಸೊ ಇಲ್ಲಿ ಐ ಅಂತಕ್ಕಂಥದ್ದು ಹೊಸದಾಗಿ ಬಂದಿರೋದ್ರಿಂದ ಇದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿ ನಾವು ಕೊಡ್ಬೋದು. ವೃದ್ಧಿ ಸಂಧಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ 5ನೇ ಪ್ರಶ್ನೆ, ಆದೇಶ ಸಂಧಿಗೆ ಉದಾಹರಣೆ ಯಾವ್ದಾಗಿ ಕೊಡ್ಬೋದು ಅಂತ. ಸೊ ಆದೇಶ ಸಂಧಿಗೆ ಉದಾಹರಣೆ ಯಾವ್ದು ಕೊಡ್ಬೋದು? ವಾಗ್ದೇವಿ ಕಾದಾಟದಾಟ ಹೂದೋಟ ಮನೆಯಲ್ಲಿ. ಸೊ ಆದೇಶ ಸಂಧಿ ಅಂದ್ರೆ ಏನು, ನಾನು ಆಲ್ರೆಡಿ ಸಂಧಿಗಳನ್ನ ಮಾಡಬೇಕಾದ್ರೆ ಹೇಳಿದ್ದೆ. ಕಚಟ ತಪಗಳಿಗೆ ಗಜಡ ದಬಗಳು ಆದೇಶವಾಗಿ ಬರುವಂತಹ ಯಾವುದೇ ಒಂದು ಪದವನ್ನು ನಾವು ಏನಂತ ಹೇಳಿ ಕರಿತೀವಿ, ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಅಂತ. ಸೊ ಈ 4 ಪದಗಳಲ್ಲಿ ಯಾವುದು ಆದೇಶ ಸಂಧಿಗೆ ನಾವು ಉದಾಹರಣೆಯಾಗಿ ಕೊಡ್ಬೋದು? ಆಪ್ಷನ್ 3 ಹೂದೋಟ ಅಂತಕ್ಕಂಥದ್ದನ್ನು ನಾವು ಉದಾಹರಣೆಯಾಗಿ ಕೊಡ್ಬೋದು. ಇಲ್ಲಿ ನೋಡಿ, ಬಿಡಿಸಿ ಬರೆದಾಗ ಹೂ ಪ್ಲಸ್ ತೋಟ ಹೂದೋಟ. ಸೊ ಇಲ್ಲಿ ಕಚಟ ತಪ್ಪಗಳಿಗೆ ಗಜಡ ದಬಗಳು ಆದೇಶವಾಗಿ ಬರುತ್ತೆ. ಹಾಗಾಗಿ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 6ನೇ ಪ್ರಶ್ನೆ ನೋಡಿ, ಒಮ್ಮೊಮ್ಮೆ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಈ ಒಮ್ಮೊಮ್ಮೆ ಅಂತಕ್ಕಂತಹ ಪದ ಯಾವ ಸಂಧಿಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಂತ. ಸೊ ನಾವು ಬಿಡಿಸ್ಕೊಂಡು ಬರೀಬೇಕಾಗತ್ತೆ. ಒಮ್ಮೆ ಪ್ಲಸ್ ಒಮ್ಮೆ ಈಕ್ವಲ್ಸ್ ಒಮ್ಮೊಮ್ಮೆ. ಸೊ ಪೂರ್ವ ಪದದ ಕೊನೆಯಲ್ಲಿ ಯಾವ ಅಕ್ಷರ ಬಂದಿದೆ? ಎ ಬಂದಿದೆ. ಪ್ಲಸ್ ಉತ್ತರ ಪದದ ಮೊದಲನೇ ಅಕ್ಷರ ಯಾವುದಿದೆ? ಓ ಇದೆ. ನಾವಿದನ್ನು ಕೂಡಿಸಿ ಬರಿಬೇಕಾದ್ರೆ ಪೂರ್ವ ಪದದ ಮೊದಲನೇ ಅಕ್ಷರ ಬಿಟ್ಟು ಕೊನೆಯ ಅಕ್ಷರ ಬಿಟ್ಟು ಹೋಗುತ್ತಲ್ಲ, ಒಮ್ಮೆ ಪ್ಲಸ್ ಒಮ್ಮೆ, ಒಮ್ಮೊಮ್ಮೆ ಇದು ಮಾತ್ರ ಉಳ್ಕೊಳ್ಳುತ್ತೆ. ಉತ್ತರ ಪದದ ಮೊದಲ ಅಕ್ಷರ ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ ಇದು ಯಾವ ಸಂಧಿಗೆ ಉದಾಹರಣೆ? ಲೋಪ ಸಂಧಿಗೆ ನಾವು ಇದನ್ನ ಉದಾಹರಣೆಯಾಗಿ ಕೊಡ್ಬೋದು. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 7ನೇ ಪ್ರಶ್ನೆ, ಸನ್ಮಾನ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ. ಸನ್ಮಾನ ಅಂತಕ್ಕಂಥದ್ದು ಇಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವಂಥದ್ದು. ಹೇಗೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸತ್ ಪ್ಲಸ್ ಮಾನ, ಸನ್ಮಾನ. ಇಲ್ಲಿ ನ ಅಂತಕ್ಕಂಥದ್ದು ಬಂದಿದೆ. ಹಾಗಾಗಿ ನ ಇದು ಏನು ಅನುನಾಸಿಕ ಪದ ಆಗಿರೋದ್ರಿಂದ, ಅಕ್ಷರ ಆಗಿರೋದ್ರಿಂದ ಇದು ಅನುನಾಸಿಕ ಸಂಧಿಗೆ ನಾವು ಉದಾಹರಣೆಯಾಗಿ ಕೊಡಬಹುದು. ನೆಕ್ಸ್ಟ್ ನೋಡಿ, ಇಲ್ಲಿ ಪೀಠೋಪಕರಣ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇದೆ. ಸೊ ಯಾವ ಸಂಧಿ? ಜಷ್ಟ್ವ ಸಂಧಿನ, ಆದೇಶ ಸಂಧಿನ, ಗುಣ ಸಂಧಿನ ಅಥವಾ ಶುತ್ವ ಸಂಧಿನ ಅಂತ. ಸೊ ಇಲ್ಲಿ ಪೀಠೋಪಕರಣ ಅಂತಕ್ಕಂಥದ್ದು ಇಲ್ಲಿ ಗುಣ ಸಂಧಿಗೆ ಆದೇಶವಾಗಿ ಬರುತ್ತೆ. ಪೀಠ ಪ್ಲಸ್ ಉಪಕರಣ, ಪೀಠೋಪಕರಣ. ಓ ಅನ್ನುವಂತಹ ಒಂದು ಅಕ್ಷರ ಬಂದಿರೋದ್ರಿಂದ ನಾವಿಲ್ಲಿ ಗುಣಸಂಧಿಗೆ ಉದಾಹರಣೆಯಾಗಿ ಕೊಡ್ಬೋದು. ನೆಕ್ಸ್ಟ್ 9ನೇದು ನೋಡಿ, ಜಾತ್ಯತೀತ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ಯಾವುದು ಅಂತ ಕೇಳಿದ್ದಾರೆ. ಸೊ ಜಾತ್ಯತೀತ ಪದದಲ್ಲಿ ಏರ್ಪಟ್ಟಿರ್ತಕ್ಕಂತಹ ಸಂಧಿ ಯಾವುದು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಜಾತಿ ಪ್ಲಸ್ ಅತೀತ ಜಾತ್ಯಾತೀತ. ಸೊ ಹಾಗಾಗಿ ಇದು ಎಣ್ ಸಂಧಿಗೆ ಉದಾಹರಣೆ.
ಕೊಡ್ಬೋದು. ನೆಕ್ಸ್ಟ್ 10ನೇ ಪ್ರಶ್ನೆ, ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು ಅಂತ ಕೇಳಿದ್ದಾರೆ. ದಿಗಂತ, ಅಜಂತ, ಜ್ಞಾನೇಶ್ವರ, ವಾಗೀಶ. ಯಾವುದನ್ನ ನಾವು ಗುಣಸಂಧಿಗೆ ನಾವಿಲ್ಲಿ ಉದಾಹರಣೆಯಾಗಿ ಕೊಡ್ಬೋದು ಅಂತ ಹೇಳಿದ್ರೆ ಜ್ಞಾನೇಶ್ವರ. ಜ್ಞಾನ ಪ್ಲಸ್ ಈಶ್ವರ, ಜ್ಞಾನೇಶ್ವರ ಅಂತಕ್ಕಂಥದ್ದು ಇಲ್ಲಿ ಉದಾಹರಣೆಯಾಗಿ ನಾವು ಗುಣಸಂಧಿಗೆ ಕೊಡ್ಬೋದು. 11ನೇ ಪ್ರಶ್ನೆ, ಮೈದೋರು ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಮೈದೋರು ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆಯಾಗಿ ಕೊಡ್ಬೋದು ನಾವಿಲ್ಲಿ? ಆದೇಶ ಸಂಧಿಗೆ ಉದಾಹರಣೆಯಾಗಿ ಕೊಡಬಹುದು. ಆಗ್ಲೇ ಹೇಳಿದೆ ಕ ಚ ಟ ತ ಪಗಳಿಗೆ ಗಜ ಡ ದಬಗಳು ಆದೇಶವಾಗಿ ಬಂದಾಗ ಅದನ್ನ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಮೈ ದೋರು ಅಂತ ಇದೆ, ಬಿಡಿಸಿ ಬರೆದಾಗ ಇಲ್ಲಿ ದೋ ಇರುವಂತ ಜಾಗದಲ್ಲಿ ಯಾವ್ದು ಬಂದಿದೆ? ತ ಬಂದಿದೆ. ಹಾಗಾಗಿ ಇದು ಆದೇಶ ಸಂಧಿ. ಆಕ್ಚುಲಿ ನಾನು ಸಂಧಿಗಳ ಬಗ್ಗೆನೇ ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಸೊ ಸಂಧಿಗಳ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ನೆಕ್ಸ್ಟ್ 12ನೇ ಪ್ರಶ್ನೆ, ವಾಚನಾಲಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ವಾಚನಾಲಯ ಅಂತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುತ್ತೆ. ವಾಚನ ಪ್ಲಸ್ ಆಲಯ ವಾಚನ ಪ್ಲಸ್ ಆಲಯ ಅಂತಕ್ಕಂಥದ್ದು ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿರೋ ಅಂಥದ್ದು. ಇನ್ನು ನೆಕ್ಸ್ಟು ಸಮಾಸಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದು ಏನಂತ ಇದೆ? ನಳರಾಜ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಇದೆ. ಸೊ ನಳರಾಜ ಅಂತಕ್ಕಂತಹ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕರ್ಮಧಾರೆಯ ಸಮಾಸಕ್ಕೆ ನಳರಾಜ ಅಂತಕ್ಕಂಥದ್ದು ಉದಾಹರಣೆ ಆಗಿರೋ ಅಂಥದ್ದು. ನೆಕ್ಸ್ಟು 2ನೇದು ನೋಡಿ, ಧನಧಾನ್ಯಗಳು ಈ ಪದ ಯಾವ ಸಮಾಸಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಧನಧಾನ್ಯಗಳು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಸೇರಿದೆ ಅಂತ ಹೇಳಿದ್ರೆ ಇದು ದ್ವಂದ್ವ ಸಮಾಸಕ್ಕೆ ಸೇರಿದೆ. ಧನವು ಪ್ಲಸ್ ಧಾನ್ಯವು ಅಂತಕ್ಕಂಥದ್ದು ಏನು? ಇದು ದ್ವಂದ್ವ ಸಮಾಸಕ್ಕೆ ಸೇರಿರೋ ಅಂಥದ್ದು. ಇನ್ನು 3ನೇದು ನೋಡಿ, ಇಲ್ಲಿ ಇಕ್ಕೆಲ ಪದವು ಈ ಸಮಾಸಕ್ಕೆ ಸಂಬಂಧಿಸಿದೆ ಅಂತ ಇದೆ. ಸೊ ಇಕ್ಕೆಲವನ್ನು ನಾವು ಬಿಡಿಸಿ ಬರೆದಾಗ 2 ಪ್ಲಸ್ ಕೆಲ ಅಂತ ಆಗುತ್ತೆ. ಸೊ ಪೂರ್ವ ಪದ ಸಂಖ್ಯಾವಾಚಕದಿಂದ ಕೂಡಿದ್ದು, ಉತ್ತರ ಪದ ನಾಮಪದದಿಂದ ಕೂಡಿದ್ರೆ ಅದನ್ನ ಯಾವ ಸಮಾಸ ಅಂತ ಹೇಳಿ ಕರಿತೀವಿ? ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಇಕ್ಕೆಲ ಅಂತಕ್ಕಂಥದ್ದು ದ್ವಿಗು ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ನೋಡಿ, ಇಲ್ಲಿ 4ನೇ ಪ್ರಶ್ನೆ, ಇವುಗಳಲ್ಲಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಯಾವುದನ್ನ ಕೊಡಬಹುದು? ಇಮ್ಮಾವು, ಈ ಬೆಕ್ಕು, ತಲೆ ತಗ್ಗಿಸು, ಹಿಂದಲೆ. ಯಾವುದನ್ನ ನಾವು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿ ಕೊಡ್ಬೋದು? ಇಲ್ಲಿ ಆಪ್ಷನ್ 3 ಏನಿದೆ, ತಲೆ ತಗ್ಗಿಸು ಅಂತಕ್ಕಂಥದ್ದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗತ್ತೆ. 5ನೇದು, ಕಣ್ಗುರುಡ ಪದವು ಈ ಸಮಾಸಕ್ಕೆ ಸಂಬಂಧಿಸಿದೆ ಅಂತ ಇದೆ. ಕ್ರಿಯಾ ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ತತ್ಪುರುಷ ಸಮಾಸ. ಕಣ್ಗುರುಡ ಅಂತಕ್ಕಂಥದ್ದು ಇಲ್ಲಿ ತತ್ಪುರುಷ ಸಮಾಸಕ್ಕೆ ಸೇರೋ ಅಂಥದ್ದು. ಹೇಗೆ ಅಂತ ಹೇಳಿದ್ರೆ ಕಣ್ಣಿನಲ್ಲಿ ಪ್ಲಸ್ ಕುರುಡು, ಕಣ್ಗುರುಡು. ಆಯ್ತಾ? ಕುರುಡು, ಕಣ್ಗುರುಡು. ಸೊ ನಾನಿಲ್ಲಿ ಬರೆಯೋದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಯಾಕಂತಂದ್ರೆ ನಾನಿಲ್ಲಿ ರಫ್ ಆಗಿ ಬರಿತಾ ಇದ್ದೀನಿ. ಹಾಗಾಗಿ ಸೊ ಕಣ್ಗುರುಡ ಅಂತಕ್ಕಂಥ ಪದ ಬಂದ್ಬಿಟ್ರೆ ತತ್ಪುರುಷ ಸಮಾಸಕ್ಕೆ ಸೇರಿರೋ ಅಂಥದ್ದು. ನೆಕ್ಸ್ಟು 6ನೇದು ನೋಡಿ, ಕೆಂಗಣ್ಣ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಕೆಂಗಣ್ಣ ಅಂತಕ್ಕಂಥದ್ದು ಇಲ್ಲಿ ಬಹುರ್ವೀಯ ಸಮಾಸಕ್ಕೆ ಉದಾಹರಣೆ ಆಗಿರೋ ಅಂಥದ್ದು. 7ನೇ ಪ್ರಶ್ನೆ ನೋಡಿ, ಇಲ್ಲಿ ತುದಿ ಮೂಗು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ತುದಿ ಮೂಗು ಅಂತಕ್ಕಂಥದ್ದು ಇಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿರೋ ಅಂಥದ್ದು. ಮೂಗಿನ ಪ್ಲಸ್ ತುದಿ ತುದಿ ಮೂಗು ಅಂತ ಹೇಳ್ತೀವಿ. ಹಾಗಾಗಿ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗತ್ತೆ. 8ನೇ ಪ್ರಶ್ನೆ ನೋಡಿ, ದಶಮುಖ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ದಶಮುಖ ಅಂತಕ್ಕಂಥದ್ದು ದ್ವಿಗು ಸಮಾಸಕ್ಕೆ. ಇಲ್ಲಿ ದಶ ಪ್ಲಸ್ ಮುಖ, ದಶಮುಖ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದ್ವಿಗು ಸಮಾಸ ಅಂತ ಬಂದಿದ ತಕ್ಷಣ ನಾವು ಪೂರ್ವ ಪದದಲ್ಲಿ ಏನಿರುತ್ತೆ, ಯಾವಾಗಲೂ ಸಂಖ್ಯೆ ಇರುತ್ತೆ, ಉತ್ತರ ಪದದಲ್ಲಿ ನಾಮಪದ ಇರುತ್ತೆ. ಸೊ ನೋಡಿರಿ, ದಶ ಅಂತಕ್ಕಂಥದ್ದು ಸಂಖ್ಯೆ ಅಲ್ವಾ, ದಶ ಅಂದರೆ 10 ಅಂತ. ದಶಮುಖ, ಪಂಚೇಂದ್ರಿಯ, ಷಣ್ಮುಖ, ಅಷ್ಟೋತ್ತರ, ಇಕ್ಕೆಲ, ಸೊ ಇದೆಲ್ಲ ಒಗ್ಗಟ್ಟು, ಇದೆಲ್ಲವೂ ಏನು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗಿದೆ. ಹಾಗಾಗಿ ದಶಮುಖ ಅಂತಕ್ಕಂಥದ್ದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿ ಕೊಡ್ಬೋದು ನಾವಿಲ್ಲಿ. ಇನ್ನು 9ನೇ ಪ್ರಶ್ನೆ, ಕೈ ಹಿಡಿ ಪದದಲ್ಲಿ ಏರ್ಪಟ್ಟಿರುವ ಸಮಾಸ ಯಾವುದು ಅಂತ ಕೇಳಿದ್ದಾರೆ. ಸೊ ಕೈ ಹಿಡಿ ಅಂತಕ್ಕಂಥ ಒಂದು ಪದದಲ್ಲಿ ಯಾವ ಸಮಾಸ ಏರ್ಪಟ್ಟಿದೆ ಅಂತ ಹೇಳಿದ್ರೆ ಕ್ರಿಯಾ ಸಮಾಸ. ಕೈಯನ್ನು
ಪ್ಲಸ್ ಹಿಡಿ ಅಂತಕ್ಕಂಥದ್ದು ಕ್ರಿಯಾ ಸಮಾಸಕ್ಕೆ. ಇಲ್ಲಿ ಹಿಡಿ ಅಂತಕ್ಕಂಥದ್ದು ಏನೋ ಒಂದು ಕ್ರಿಯೆಯನ್ನು ಸೂಚಿಸ್ತಾ ಇದೆ, ಹಾಗಾಗಿ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ. 10ನೇದು ನೋಡಿ, ಇಲ್ಲಿ ಇವುಗಳಲ್ಲಿ ಗಮಕ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತ. ಸೊ ಗಮಕ ಸಮಾಸಕ್ಕೆ ನಾವು ಯಾವುದನ್ನ ಉದಾಹರಣೆಯಾಗಿ ಕೊಡ್ಬೋದು ಹಾಗಾದ್ರೆ, ಇಮ್ಮಾವು ಈ ನಾಯಿ ತಲೆ ತಗ್ಗಿಸು ಹಿಂದೆಲೆ, ಈ ನಾಯಿ ಅಂತಕ್ಕಂಥದ್ದು ಇಲ್ಲಿ ಗಮಕ ಸಮಾಸಕ್ಕೆ ಉದಾಹರಣೆಯಾಗಿ ಕೊಡ್ಬೋದು. ನೆಕ್ಸ್ಟು ತತ್ಸಮ ತದ್ಭವ ಪದಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು ನೋಡಿ, ಇಲ್ಲಿ ಅಂಗಳ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಂಗಳ ಪದದ ತದ್ಭವ ರೂಪ ಯಾವುದು? ಅಂಗಾರ, ಅಂಗನ, ಅಂಕುರ, ಅಂದರ ಅಂತ ಇದೆ. ಸೊ ಯಾವುದು ಅಂಗಳ ಪದದ ತದ್ಭವ ರೂಪ ಅಂತ ಹೇಳಿದ್ರೆ ಅಂಗನ ಅಂತಕ್ಕಂಥದ್ದು ಅಂಗಳ ಪದದ ತದ್ಭವ ರೂಪ ಆಗಿರುತ್ತೆ. ಎರಡನೇದು ಕವಿ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ಕವಿ ಪದದ ತದ್ಭವ ರೂಪ ಯಾವುದು? ಕಬ್ಬಿಗ ಅಂತಕ್ಕಂಥದ್ದು ಕವಿ ಪದದ ತದ್ಭವ ರೂಪ. ಇನ್ನು ಮೂರನೇದಾಗಿ ಉದ್ದೇಶ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದರೆ. ಸೊ ಉದ್ದೇಶ ಅಂತ ಹೇಳಿದ್ರೆ ಏನ್ ಬರುತ್ತೆ ತದ್ಭವ ರೂಪ ಅಂತ ಹೇಳಿದ್ರೆ ಉಗಡ ಅಂತಕ್ಕಂಥದ್ದು ಉದ್ದೇಶ ಪದದ ತದ್ಭವ ರೂಪ. ಇನ್ನು 4ನೇದು ನೋಡಿ, ಯುಗ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ಯುಗ ಪದದ ತದ್ಭವ ರೂಪ ಬಂದು 4ನೇ ಆಪ್ಷನ್ ಜುಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ. ಇನ್ನು 5ನೇದು ನೋಡಿ, ಪತಿ ಪತ್ನಿ ಪದದ ತದ್ಭವ ರೂಪ ಯಾವುದು? ಪತಿ ಪತ್ನಿ ಈ ಒಂದು ಪದದ ತದ್ಭವ ರೂಪ ಯಾವುದು? ನೋಡಿ ಇಲ್ಲಿ ಯಾವುದು 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಹಾಗಾದ್ರೆ ಇಲ್ಲಿ ಎಸ್ ಆಪ್ಷನ್ ಮೊದಲನೇದು ಹದಿಬತ್ತೆ ಅಂತಕ್ಕಂಥದ್ದು ಪತಿ ಪತ್ನಿ ಪದದ ತದ್ಭವ ರೂಪ ಆಗಿರುತ್ತೆ. 6ನೇದು ನೋಡಿ, ಇಲ್ಲಿ ಪಟ್ಟಣ ಪದದ ತದ್ಭವ ರೂಪ ಯಾವುದು? ಸೊ ಪಟ್ಟಣ ಪದದ ತದ್ಭವ ರೂಪ ಯಾವುದು ಹಾಗಾದ್ರೆ ಇಲ್ಲಿ ಆಪ್ಷನ್ 3 ಪತ್ತನ ಅಂತಕ್ಕಂಥದ್ದು ಪಟ್ಟಣ ಪದದ ತದ್ಭವ ರೂಪ ಆಗಿರುತ್ತೆ. 7ನೇದು ಅಮೃತ ಪದದ ತದ್ಭವ ರೂಪ ಯಾವುದು? ಸೊ ಇದು ತುಂಬಾ ಈಸಿ, ಪ್ರತಿ ಸಲನೂ ಕೂಡ ನಾವು ತತ್ಸಮ ತದ್ಭವ ಅಂತ ಬಂದಾಗ ಇದು ಇದ್ದೇ ಇರುತ್ತೆ ಅಮೃತ ಅಂತಕ್ಕಂಥದ್ದು. ಎಸ್, ನಿಮ್ಮ ಆಯ್ಕೆ ಕರೆಕ್ಟ್ ಆಗಿದೆ. ಅಮೃತ ಅಂತ ಹೇಳಿದ್ರೆ ಅಮರ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 8ನೇ ಒಂದು ಪ್ರಶ್ನೆ ನೋಡಿ, ಬಣ್ಣ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ಬಣ್ಣ ಪದದ ತದ್ಭವ ರೂಪ ಅಂತ ಬಂದಾಗ ಇಲ್ಲಿ ಆಪ್ಷನ್ 3 ವರ್ಣ ಅನ್ನೋದು ಸರಿಯಾಗಿದೆ. ಸೊ ನಾ ಫಾಸ್ಟ್ ಆಗಿ ಹೇಳ್ತಿದ್ದೀನಿ ಅಂತ ತಲೆ ಕೆಡಿಸ್ಕೋಬೇಡಿ, ಯಾಕಂದ್ರೆ ನಾಳೆನೇ ನಿಮಗೆ ಪರೀಕ್ಷೆ ಇರೋದ್ರಿಂದ ನಾನು ಬೇಗ ಕವರ್ ಮಾಡೋ ದೃಷ್ಟಿಯಿಂದ ನಾನು ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತಿದ್ದೀನಿ. ಬ್ರಹ್ಮ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ಬ್ರಹ್ಮ ಪದದ ತದ್ಭವ ರೂಪ ಯಾವುದು ಹಾಗಾದ್ರೆ ಇಲ್ಲಿ ಆಪ್ಷನ್ ಎ ಬೊಮ್ಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 10ನೇ ಪ್ರಶ್ನೆ ನೋಡಿ, ಸ್ಥಾನ ಪದದ ತದ್ಭವ ರೂಪ ಯಾವುದು ಅಂತ ಇದೆ. ಸ್ಥಾನ ಪದದ ತದ್ಭವ ರೂಪ ಅಂತ ಬಂದಾಗ ಇಲ್ಲಿ ಆಪ್ಷನ್ 2 ತಾಣ ಈ ಒಂದು ಸ್ಥಾನ ಪದದ ತದ್ಭವ ರೂಪ ಆಗಿರುತ್ತೆ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ಯಶ ಪದದ ತದ್ಭವ ರೂಪ ಯಾವುದು? ಯಶ ಪದದ ತದ್ಭವ ರೂಪ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, ಆಪ್ಷನ್ ಬಿ ಏನಿದೆ ಜಸ ಅಂತಕ್ಕಂಥದ್ದು ಯಶ ಪದದ ತದ್ಭವ ರೂಪ ಆಗಿರುತ್ತೆ. 12ನೇದು ಸಂದೇಹ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದರೆ. ಸಂದೇಹ ಪದದ ತದ್ಭವ ರೂಪ ಬಂದು ಸಂದೇಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ 4 ಸಂದೇಯ, ಸಂದೇಹದ ತದ್ಭವ ರೂಪ. ಇನ್ನು 13ನೇದು ಪ್ರಸಾದ ಪದದ ತದ್ಭವ ರೂಪ ಯಾವುದು? ಸೊ ಪ್ರಸಾದ ಅಂತ ಹೇಳಿದ್ರೆ ಏನಿಲ್ಲಿ ಆಪ್ಷನ್ 2 ಹಸಾದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 14ನೇದು ವಿಜ್ಞಾನ ಪದದ ತದ್ಭವ ರೂಪ ಯಾವುದು? ವಿಜ್ಞಾನ ಅಂತ ಹೇಳಿದ್ರೆ ಏನು ಇಲ್ಲಿ ಆಪ್ಷನ್ 2 ಭಿನ್ನಾಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 15ನೇದು ನೋಡಿ, ಇಲ್ಲಿ ತಪಸ್ವಿ ಪದದ ತದ್ಭವ ರೂಪ ಯಾವುದು ಕೇಳಿದ್ದಾರೆ. ಸೊ ತಪಸ್ವಿ ಅಂತ ಹೇಳಿದ್ರೆ ಇಲ್ಲಿ ತವಸಿ ಅಂತಕ್ಕಂಥ ಒಂದು ಆನ್ಸರ್ ಬರುತ್ತೆ. ನೆಕ್ಸ್ಟ್ 16ನೇದು ಕೋಗಿಲೆ ಪದದ ತದ್ಭವ ರೂಪ ಯಾವುದು? ಈ 4 ಆಪ್ಷನ್ಗಳಲ್ಲಿ ಕೋಗಿಲೆ ಪದದ ತದ್ಭವ ರೂಪ ಕೋಕಿಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ. ಇನ್ನು 17ನೇದು ವ್ಯಾಪಾರಿ. ವ್ಯಾಪಾರಿ ಅಂತ ಹೇಳಿದ್ರೆ ಏನ್ ಬರುತ್ತೆ ಅದರ ಒಂದು ತದ್ಭವ ರೂಪ ಅಂತ ಹೇಳಿದ್ರೆ ಆಪ್ಷನ್ 2 ಬೇಹಾರಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 18ನೇದು ನೋಡಿ, ಇಲ್ಲಿ ಸಾಮ್ರಾಜ್ಯ ಪದದ ತದ್ಭವ ರೂಪ ಯಾವುದು? ಸಾಮ್ರಾಜ್ಯ ಪದದ ತದ್ಭವ ರೂಪ ಬಂದು ಆಪ್ಷನ್ 2 ಸಾಮ್ರಾಜ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಪ್ರೊನೌನ್ಸ್ ಮಾಡ್ಬೇಕಾದ್ರೆ 2 ಒಂದೇ ತರ ಬರುತ್ತೆ, ಬಟ್ ಇಲ್ಲಿ ಬರಿಬೇಕಾದ್ರೆ ಏನು ಸಕಿಲಿಸ ಅನುಸ್ವಾರ ಸಾಮ್ರಾಜ್ಯ ಬಾ ಬರ್ದು ಇಲ್ಲಿ ರಾವತ್ ಕೊಡ್ಬೇಕಾಗತ್ತೆ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 19ನೇದು ವಂಶ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ವಂಶ ಪದದ ತದ್ಭವ ರೂಪ ಬಂಚ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ. 20ನೇದು ಬಂಜೆ ಪದದ ತತ್ಸಮ ರೂಪ ಕೇಳಿದ್ದಾರೆ. ಬಂಜೆ ಪದದ ತತ್ಸಮ ರೂಪ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ವಂದ್ಯ ಅಂತಕ್ಕಂಥದ್ದು ಏನಿದೆ ಬಂಜೆ ಪದದ ತತ್ಸಮ ರೂಪ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಲಿಂಗಗಳು, ದ್ವಿರುಕ್ತಿ, ಜೋಡಿ ನುಡಿ ಮತ್ತು ಅನುಕರಣಾವ್ಯಯಗಳ ಬಗ್ಗೆ ನೋಡ್ತಾ ಹೋಗೋಣ.
ಮೊದಲನೇದು ಹುಲಿ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಸೊ ಯಾವ ವ್ಯಾಕರಣಾಂಶಕ್ಕೆ ಈ ಒಂದು ಹುಲಿ ಪದ ಸೇರಿದೆ ಅಂತಕ್ಕಂಥದ್ದು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಿ ಅಲ್ಲ, 4 ಆಪ್ಷನ್ಗಳಲ್ಲಿ ನಪುಂಸಕಲಿಂಗ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಎರಡನೇ ಪ್ರಶ್ನೆ, ಸೂರ್ಯ ಉದಯಿಸಿತು ವಾಕ್ಯದಲ್ಲಿ ಇರುವಂತಹ ಲಿಂಗ ಯಾವುದು ಅಂತ. ಸೊ ಇಲ್ಲಿ ಯಾವುದೇ ಸ್ತ್ರೀಲಿಂಗ ಇಲ್ಲ, ಪುಲ್ಲಿಂಗ ಇಲ್ಲ. ಸೊ ಹಾಗಾಗಿ ಇದು ಯಾವ ಲಿಂಗಕ್ಕೆ ಸೇರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ 3 ಪುನ್ನಪುಂಸಕಲಿಂಗ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮೂರನೇದು, ಅಬ್ಬಬ್ಬ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಇದು ಜೋಡು ನುಡಿ ಅಂತೂ ಅಲ್ಲ, ಅನುಕರಣಾವ್ಯಯ ಅಲ್ಲ, ಪಡೆ ನುಡಿ ಅಲ್ಲ. ಹಾಗಾಗಿ ಇದು ಯಾವ ಒಂದು ವ್ಯಾಕರಣಕ್ಕೆ ಸೇರುತ್ತೆ? ದ್ವಿರುಕ್ತಿಗೆ ಸೇರೋ ಅಂಥದ್ದು. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿ, ಇಲ್ಲಿ ಮಗು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಇದೆ. ಯಾವ ಒಂದು ವ್ಯಾಕರಣಾಂಶಕ್ಕೆ ಸೇರುತ್ತೆ ಮಗು ಅಂತಕ್ಕಂತಹ ಪದ ಅಂತ ಹೇಳಿದ್ರೆ ಆಪ್ಷನ್ ಎ ನಿತ್ಯ ನಪುಂಸಕಲಿಂಗ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ, ಗಂಗೆ ಹರಿಯಿತು ಈ ಪದವು ವ್ಯಾಕರಣಾಂಶಕ್ಕೆ ಸೇರಿದೆ. ಈ ಒಂದು ವ್ಯಾಕರಣಾಂಶಕ್ಕೆ ಸೇರಿರುತ್ತೆ ಯಾವುದು? ಗಂಗೆ ಹರಿಯಿತು ಅಂತಕ್ಕಂಥದ್ದು. ಇಲ್ಲಿ ಗಂಗೆ ಅಂತಕ್ಕಂಥದ್ದು ಇಲ್ಲಿ ಸ್ತ್ರೀಲಿಂಗಕ್ಕೆ ಬರೋದ್ರಿಂದ ಇದು ಸ್ತ್ರೀ ನಪುಂಸಕಲಿಂಗ ಆಗುವಂಥದ್ದು. ಆಪ್ಷನ್ 4. ನೆಕ್ಸ್ಟ್ 6ನೇ ಪ್ರಶ್ನೆ, ಅಣುಗ ಪದದ ಸ್ತ್ರೀಲಿಂಗ ರೂಪ ಯಾವುದು ಅಂತ ಕೇಳಿದರೆ ಅಣುಗ ಪದದ ಸ್ತ್ರೀಲಿಂಗ ರೂಪ ಅಣುಗಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 7ನೇ ಪ್ರಶ್ನೆ ನೋಡಿ, ಕೂಲಿ ನಾಲಿ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಸೊ ಕೂಲಿ ನಾಲಿ ಅಂತಕ್ಕಂಥದ್ದು ಯಾವುದು? ಜೋಡು ನುಡಿನ, ದ್ವಿರುಕ್ತಿನ, ಅನುಕರಣಾವ್ಯಯನ, ಪಡೆ ನುಡಿನ ಅಂತ. ಸೊ ಕೂಲಿ ನಾಲಿ ಅಂತಕ್ಕಂಥದ್ದು ಇಲ್ಲಿ ಜೋಡು ನುಡಿ ಬರುತ್ತೆ. ದ್ವಿರುಕ್ತಿ ಅಂತ ಹೇಳಿದ್ರೇನು? ಒಂದೇ ಪದವನ್ನ 2 ಸಲ ನಾವು ಹೇಳೋದನ್ನ ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ಬೇಗ ಬೇಗ, ನಡೆ ನಡೆ, ಜೋರು ಜೋರು. ಸೊ ಇದನ್ನ ಒಂದೇ ಪದವನ್ನ 2 ಸಲ ನಾವು ಹೇಳೋದನ್ನ ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೆಕ್ಸ್ಟ್, ಕೆಳಗಿನ ಯಾವುದು ದ್ವಿರುಕ್ತಿ ಪದವಾಗಿಲ್ಲ? ಸೊ ನಾನು ಆಗ್ಲೇ ಹೇಳ್ದಂಗೆ ಹೌದು ಹೌದು, ಸರ ಸರ, ಬನ್ನಿ ಬನ್ನಿ, ಕಳ್ಳ ಕಳ್ಳ, ಇದರಲ್ಲಿ ಯಾವುದು ದ್ವಿರುಕ್ತಿ ಪದ ಅಲ್ಲ ಅಂತ ಹೇಳಿದ್ರೆ ಸರಸರ ಅಂತಕ್ಕಂಥದ್ದು ದ್ವಿರುಕ್ತಿ ಅಲ್ಲ. ಯಾಕಂತಂದ್ರೆ ಇದು ಹೌದು ಒಂದು ಪದ 2 ಸಲ ರಿಪೀಟ್ ಆಗಿದೆ, ಆದ್ರೆ ಸರಸರ ಅಂತಕ್ಕಂಥದ್ದನ್ನ ನಾವು ಅನುಕರಣಾವ್ಯಯಗೆ ಬಳಸ್ತೀವಿ ನೋಡಿ. ಸರಸರ ಅಂತ ಹಾವು ಹರ್ಕೊಂಡು ಹೋಯ್ತು ಅಂತ ಹೇಳ್ತೀವಲ್ಲ, ಸೊ ಅದು ಅನುಕರಣಾವ್ಯಯ. ಇಲ್ಲಿ ಹೌದು ಹೌದು, ಬನ್ನಿ ಬನ್ನಿ, ಕಳ್ಳ ಕಳ್ಳ ಇದೆಲ್ಲವೂ ಕೂಡ ದ್ವಿರುಕ್ತಿಗೆ ಬರೋ ಅಂಥದ್ದು. 9ನೇದು, ಸೇರು ಎಂಬ ಧಾತುವಿನ ಪುಲ್ಲಿಂಗ ನಿಷೇಧಾರ್ಥಕ ರೂಪ ಯಾವುದು? ಪುಲ್ಲಿಂಗ ನಿಷೇಧಾರ್ಥಕ ಕೇಳಿರೋದು ಇಲ್ಲಿ, ನಾಟ್ ಸ್ತ್ರೀಲಿಂಗ, ಪುಲ್ಲಿಂಗ. ಸೊ ಸೇರು ಅಂತಕ್ಕಂತಹ ಪದದ ಪುಲ್ಲಿಂಗ ನಿಷೇಧಾರ್ಥಕ ರೂಪ ಬಂದು ಸೇರಲಾರನು. ಸೊ ಇಲ್ಲಿ ಸ್ತ್ರೀಲಿಂಗ ನಿಷೇಧಾರ್ಥಕ ಕೇಳಿದಿದ್ರೆ ಸೇರಲಾರಳು ಆಗ್ತಾ ಇತ್ತು, ಬಟ್ ಇಲ್ಲಿ ಕೇಳಿರೋದೇನು? ಪುಲ್ಲಿಂಗ. ಹಾಗಾಗಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಕೆಳಗಿನ ಯಾವುದು ಜೋಡು ನುಡಿ ಪದ ಆಗಿಲ್ಲ ಅಂತ ಕೇಳಿದರೆ ಯಾವುದು ಜೋಡು ನುಡಿ ಪದವಾಗಿಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಇದು ಜೋಡು ನುಡಿ ಅಲ್ಲ. ಮನೆ, ಮಠ, ಹಣ್ಣು ಹಂಪಲು, ಕ್ಯಾಚ್ ಹಿಡಿ, ಹಾಗೇನೆ ಕೆರೆ ಕಟ್ಟೆ, ಆಸ್ತಿ ಪಾಸ್ತಿ, ಸೊ ಇದೆಲ್ಲ ಏನು ಜೋಡು ನುಡಿಗೆ ಬರೋ ಅಂಥದ್ದು. ಸೊ ಇಲ್ಲಿ ನೋಡು ನೋಡು ಅಂತಕ್ಕಂಥದ್ದು ಏನಿದೆ ಜೋಡು ನುಡಿ ಪದ ಆಗಿಲ್ಲ. ಹಾಗಾಗಿ ಇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ಕೆಳಗಿನ ಯಾವುದು ಅನುಕರಣಾವ್ಯಯ ಪದವಾಗಿದೆ ಅಂತ ಕೇಳಿದರೆ ಯಾವುದು ಇದರಲ್ಲಿ ಅನುಕರಣಾವ್ಯಯ ಪದ ಆಗಿದೆ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 3 ಪಳಪಳ ಅಂತಕ್ಕಂಥದ್ದು ಅನುಕರಣಾವ್ಯಯ ಆಗಿರುವಂಥದ್ದು. 12ನೇ ಪ್ರಶ್ನೆ, ಜನ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಇದೆ. ಸೊ ಯಾವ ವ್ಯಾಕರಣಾಂಶಕ್ಕೆ ಸೇರಿರುವಂಥದ್ದು ಜನ ಅಂತಕ್ಕಂತಹ ಒಂದು ಪದ ಅಂತ ಹೇಳಿದ್ರೆ ನಿತ್ಯ ನಪುಂಸಕ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 12ನೇ ಪ್ರಶ್ನೆ, ಕೈಕಾಲು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಸೊ ಕೈಕಾಲು ಅಂತಕ್ಕಂಥದ್ದು ಏನು ಜೋಡು ನುಡಿನ, ದ್ವಿರುಕ್ತಿನ, ಅನುಕರಣಾವ್ಯಯನ, ಪಡೆ ನುಡಿನ ಅಂತ ಹೇಳಿ. ಸೊ ಇಲ್ಲಿ ಜೋಡು ನುಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 14ನೇ ಪ್ರಶ್ನೆ, ಆಹಾಹ ಈ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಆಹಾ ಅಂತಕ್ಕಂಥದ್ದು ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ, ದ್ವಿರುಕ್ತಿ ಆಗಿರುವಂಥದ್ದು. ಇಲ್ಲಿ 2 ಸಲ ರಿಪೀಟ್ ಆಗಿದೆ, ಹಾಗಾಗಿ ಇದು ಏನೋ ದ್ವಿರುಕ್ತಿ ಪದಕ್ಕೆ ಸೇರಿರುವಂಥದ್ದು. ನೆಕ್ಸ್ಟ್ 15ನೇ ಪ್ರಶ್ನೆ, ತೊಳ ತೊಳಿಸು ಪದ ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ? ಸೊ ತೊಳ ತೊಳಿಸು ಅಂತಕ್ಕಂಥದ್ದು ಇಲ್ಲಿ ಅನುಕರಣಾವ್ಯಯಕ್ಕೆ ಸೇರಿರುವಂಥದ್ದು. ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಆಗಿರುತ್ತೆ. 16ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದವನ್ನು ನಾವಿಲ್ಲಿ ತೆಗಿಬೇಕಾಗತ್ತೆ. ಗುಡುಗು ಮಿಂಚು, ತಳ ಬುಡ, ದಷ್ಟ ಪುಷ್ಟ, ದೆಸೆ ದೆಸೆಗೆ ಅಂತ ಇದೆ. ಸೊ ಯಾವುದಲ್ಲಿ ಗುಂಪಿಗೆ ಸೇರದೇ ಇರೋ ಪದ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 4 ದೆಸೆ ದೆಸೆಗೆ ಅಂತಕ್ಕಂಥದ್ದು ಇಲ್ಲಿ ಆ ಗುಂಪಿಗೆ ಸೇರದೇ ಇರುವಂತಹ ಪದ. ಸೊ ಗುಡುಗು ಮಿಂಚು, ತಳ ಬುಡ, ದಷ್ಟ ಪುಷ್ಟ ಇದೆಲ್ಲವೂ ಕೂಡ ಏನಾಗುತ್ತೆ ಜೋಡು ನುಡಿ ಆಗುತ್ತೆ. ದೆಸೆ ದೆಸೆಗೆ ಅಂತಕ್ಕಂಥದ್ದು ಏನು
ದ್ವಿರುಕ್ತಿ ಆಗುತ್ತೆ. ಸೊ ಹಾಗಾಗಿ ಇದು ಗುಂಪಿಗೆ ಸೇರದೇ ಇರುವಂತಹ ಒಂದು ಪದ ಆಗುತ್ತೆ. 17ನೇ ಪ್ರಶ್ನೆ, ಸರಸ್ವತಿ ಒಲಿದಳು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಸೊ ಯಾವ ವ್ಯಾಕರಣಾಂಶಕ್ಕೆ ಅಂತ ಹೇಳಿದ್ರೆ ಸ್ತ್ರೀಲಿಂಗ. ಸರಸ್ವತಿ ಅಂತಕ್ಕಂಥದ್ದು ಸ್ತ್ರೀಲಿಂಗಕ್ಕೆ ಬರುತ್ತೆ, ಒಲಿದಳು ಅಂತಕ್ಕಂಥದ್ದು ಸಹ ಸ್ತ್ರೀಲಿಂಗ, ಹಾಗಾಗಿ ಇದು ಸ್ತ್ರೀಲಿಂಗಕ್ಕೆ ಬರುವಂಥದ್ದು. ಇನ್ನು 18ನೇ ಪ್ರಶ್ನೆ, ಗುಂಪು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಇದೆ. ಸೊ ಗುಂಪು ಅಂತಕ್ಕಂಥದ್ದು ಯಾವ ವ್ಯಾಕರಣಕ್ಕೆ ಸೇರಿದೆ? ನಿತ್ಯ ನಪುಂಸಕ ಲಿಂಗ ಇದಕ್ಕೆ ಉತ್ತರ ಆಗಿರುತ್ತೆ. 19ನೇ ಪ್ರಶ್ನೆ, ರಾಷ್ಟ್ರಪತಿ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ವಾಚ್ಯಲಿಂಗ. ಸೊ ಇಲ್ಲಿ ರಾಷ್ಟ್ರಪತಿ ಅನ್ನುವಂತಹ ಪದ ಏನಿದೆ ವಾಚ್ಯಲಿಂಗಕ್ಕೆ ಸೇರಿರುವಂತದ್ದು. 19ನೇ ಪ್ರಶ್ನೆಗೆ 4ನೇ ಆಪ್ಷನ್ ಸರಿಯಾಗಿದೆ. ಇನ್ನು 20ನೇ ಪ್ರಶ್ನೆ, ಕೆಳಗಿನ ಯಾವುದು ಜೋಡು ನುಡಿ ಪದವಾಗಿಲ್ಲ? ಮನೆ, ಮಠ, ಕಡೆ, ಲಾಸ್ಟ್, ಮನೆಗಿನೆ, ಮೊಟ್ಟ ಮೊದಲು. ಸೊ ಇದರಲ್ಲಿ ಯಾವುದು ಜೋಡು ನುಡಿ ಪದ ಆಗಿಲ್ಲ ಅಂತ ಹೇಳಿದ್ರೆ ಮೊಟ್ಟ ಮೊದಲು ಅಂತಕ್ಕಂಥದ್ದು ಜೋಡು ನುಡಿ ಪದ ಆಗಿಲ್ಲ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಇಲ್ಲಿ. ನೆಕ್ಸ್ಟ್ 21ನೇ ಪ್ರಶ್ನೆ, ಕೆಳಗಿನ ಯಾವುದು ದ್ವಿರುಕ್ತಿ ಪದವಾಗಿಲ್ಲ ಅಂತ ಕೇಳಿದ್ದಾರೆ. ಯಾವುದು ದ್ವಿರುಕ್ತಿ ಅಲ್ಲ ಅಂತ? ನಿಲ್ಲು ನಿಲ್ಲು, ಗಳ, ಕಟ್ಟ ಕಡೆ, ನಟ್ಟ ನಡುವೆ. ಸೊ ಯಾವ್ದು ಇದರಲ್ಲಿ ದ್ವಿರುಕ್ತಿ ಪದ ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ಗಳ ಅಂತಕ್ಕಂಥದ್ದು ದ್ವಿರುಕ್ತಿ ಪದ ಅಲ್ಲ. ನೆಕ್ಸ್ಟ್ 22ನೇ ಪ್ರಶ್ನೆ, ಕೆಳಗಿನ ಯಾವುದು ಅನುಕರಣಾವ್ಯಯ ಪದವಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದು ಅನುಕರಣಾವ್ಯಯ ಪದವಾಗಿಲ್ಲ ಅಂತ ಹೇಳಿದ್ರೆ ದಡಕ್ಕನೆ, ಗಿರ್ರನೆ, ಪ್ರಪ್ರಥಮ, ಪಿಸ ಅಂತ ಇದೆ. ಸೊ ಇಲ್ಲಿ ಪ್ರಪ್ರಥಮ ಅಂತಕ್ಕಂಥದ್ದು ಅನುಕರಣಾವ್ಯಯ ಪದ ಅಲ್ಲ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್ 23ನೇ ಪ್ರಶ್ನೆ, ಕಾರ್ಯದರ್ಶಿ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ? ವಾಚ್ಯಲಿಂಗ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 24ನೇ ಪ್ರಶ್ನೆ ನೋಡಿ, ಇಲ್ಲಿ ಕಿಸಕ್ಕನೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಕಿಸಕ್ಕನೆ ಅಂತಕ್ಕಂಥದ್ದು ಯಾವ ವ್ಯಾಕರಣಕ್ಕೆ ಸೇರಿದೆ ಅಂತ ಹೇಳಿದ್ರೆ ಅನುಕರಣಾವ್ಯಯ. ನಾವು ತುಂಬ ಸಲ ಬಳಸಿರ್ತೀವಲ್ಲ, ನೋಡು ಕಿಸಕ್ಕನೆ ನಗ್ತಾ ಇದ್ದಾನೆ, ಕಿಸಿ ಅಂತ ನಗ್ತಾ ಇದ್ದಾರೆ ಅಂತ ಹೇಳಲ್ವಾ. ಸೊ ಅದನ್ನ ಇಲ್ಲಿ ಕೇಳಿರೋವಂಥದ್ದು. ಕಿಸಕ್ಕನೆ ಅಂತಂದ್ರೆ ಅನುಕರಣಾವ್ಯಯಕ್ಕೆ ಬಳಸುವಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆ, ನೀರು ನಿಡಿ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ನೀರು ನಿಡಿ ಅಂತಕ್ಕಂಥದ್ದು ಜೋಡು ನುಡಿನ, ದ್ವಿರುಕ್ತಿನ, ಅನುಕರಣಾವ್ಯಯನ, ಪಡೆ ನುಡಿನ ಅಂತ. ಸೊ ನೀರು ನಿಡಿ ಅಂತಕ್ಕಂಥದ್ದು ಇಲ್ಲಿ ಜೋಡು ನುಡಿಗೆ ಬರುವಂಥದ್ದು. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನುಡಿಗಟ್ಟುಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ನೋಡಿ ಅಷ್ಟೋತ್ತರ ಅಂತ ಇದೆ. ಸೊ ಅಷ್ಟೋತ್ತರ ಅಂತಂದ್ರೆ ಏನಿಲ್ಲಿ ಬೈಗುಳದ ಸುರಿಮಳೆ, 108 ನಾಮಗಳುಳ್ಳ ದೇವತಾ ಸ್ತೋತ್ರ, ಒಂದು ಶತಕ, ದೇವರ ಅರ್ಚನೆ ಅಂತ. ಸೊ ಅಷ್ಟೋತ್ತರ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ 1 ಬೈಗುಳದ ಸುರಿಮಳೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 2ನೇ ಒಂದು ನುಡಿಗಟ್ಟು ಕಪಾಲ ಮೋಕ್ಷ ಅಂತ ಇದೆ. ಸೊ ಕಪಾಲ ಮೋಕ್ಷ ಅಂತ ಹೇಳಿದ್ರೆ ಏನು? ಈ ಒಂದು ನುಡಿಗಟ್ಟಿನ ಅರ್ಥ ಏನ್ ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ 2 ಕೆನ್ನೆಗೆ ಏಟು ಅನ್ನೋದು ಸರಿಯಾದ ಉತ್ತರ. ಕಪಾಲ ಮೋಕ್ಷ ಅಂದ್ರೆ ಕೆನ್ನೆಗೆ ಏಟು. ನೆಕ್ಸ್ಟ್ ಒಂದು ನುಡಿಗಟ್ಟು ನೋಡಿ ಗಾಳಿ ಮಾತು ಅಂತ ಇದೆ. ಸೊ ಗಾಳಿ ಮಾತು ಅನ್ನುವಂತಹ ಒಂದು ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 4 ಸುಳ್ಳು ಸುದ್ದಿ ಅಂತಕ್ಕಂಥದ್ದು ಇದೆ ಸರಿಯಾದ ಉತ್ತರ. ಗಾಳಿ ಮಾತು ಅಂದ್ರೆ ಸುಳ್ಳು ಸುದ್ದಿ. ನೆಕ್ಸ್ಟ್ ಹನುಮಂತನ ಬಾಲ ಅಂತ ಇದೆ. ಸೊ ಹನುಮಂತನ ಬಾಲ ಅಂತಂದ್ರೆ ಏನು? ಶ್ರೀ ಲಂಗುಲಾಚಾರ್ಯ ಕೊನೆಯಿಲ್ಲದು ಬಾಲಂಗೋಚಿ ಬಾಲ ಬಡುಕ. ಸೊ ಇಲ್ಲಿ ಹನುಮಂತನ ಬಾಲ ಅಂತ ಹೇಳಿದ್ರೆ ಕೊನೆ ಇಲ್ಲದು ಅನ್ನುವಂತಹ ಒಂದು ಅರ್ಥ ಬರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಸಂಧ್ಯಾಕಾಲ ಅಂತಂದ್ರೆ ಏನು ಅಂತ. ಸಂಧ್ಯಾಕಾಲ ಅಂತ ಹೇಳಿದ್ರೆ ಈ ಒಂದು ನುಡಿಗಟ್ಟಿನ ಅರ್ಥ ಏನ್ ಬರುತ್ತೆ? ಇಳಿ ವಯಸ್ಸು ಅನ್ನುವಂತಹ ಒಂದು ಅರ್ಥ ಬರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದೇ ದೋಣಿಯಲ್ಲಿರು ಅಂತ ಹೇಳಿದ್ರೆ ಏನು? ಈ ಒಂದು ನುಡಿಗಟ್ಟಿನ ಅರ್ಥ ಏನ್ ಬರುತ್ತೆ? ಒಂದೇ ದೋಣಿಯಲ್ಲಿರು ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿ ನೋಡಿ ಆಪ್ಷನ್ ನಂಬರ್ 2 ಬದ್ಧನಾಗಿರು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 21ನೇ ಪ್ರಶ್ನೆ ನೋಡಿ, ದೀಪದ ಕುಡಿ ಅಂತ ಇದೆ. ಸೊ ದೀಪದ ಕುಡಿ ಅಂತಂದ್ರೆ ಏನು? ವಂಶೋದ್ಧಾರಕ, ಒಳ್ಳೆಯ ಮನೆತನದವ, ದೀಪದ ಬತ್ತಿ, ಬೆಳ್ಳಿಯ ದೀಪ. ಸೊ ದೀಪದ ಕುಡಿ ಅಂತ ಹೇಳಿದ್ರೆ ವಂಶೋದ್ಧಾರಕ ಅನ್ನುವಂತಹ ಒಂದು ಅರ್ಥ ಬರುವಂಥದ್ದು. 22ನೇದು ನೋಡಿ, ಇಲ್ಲಿ ಗಾಳಿಯ ದೀಪ ಅಂತ ಹೇಳಿದ್ರೆ ಏನು? ಈ ಒಂದು ನುಡಿಗಟ್ಟಿನ ಅರ್ಥ ಬಂದು ಅಂತಾವಸ್ಥೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. 22ನೇ ಪ್ರಶ್ನೆ ಅಥವಾ 22ನೇ ನುಡಿಗಟ್ಟು ಸಟ್ಟುಗ ಆಡಿಸು ಅಂತ ಇದೆ. ಸೊ ಸಟ್ಟುಗ ಆಡಿಸು ಅಂತ ಹೇಳಿದ್ರೆ ಏನು? ಇಲ್ಲಿ ಆಪ್ಷನ್ 2 ಮಧ್ಯ ಪ್ರವೇಶಿಸು. ಇಲ್ಲಿ ಸೌಟ್ ಅಲ್ಲಾಡಿಸ್ಬೇಡ ಅಂತ ಹೇಳ್ತಾರಲ್ಲ, ಇಲ್ಲಿ ಬಂದ್ಬಿಟ್ಟು ಮಧ್ಯದಲ್ಲಿ ಸೌಟ್ ಅಲ್ಲಾಡಿಸ್ಬೇಡ ಅಂತಂದ್ರೆ ಮಧ್ಯ ಪ್ರವೇಶ ಮಾಡಬೇಡ ಅಂತ ಹೇಳಿ.
ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ, ಬಟ್ಟಿ ಇಳಿಸು ಅಂತಂದ್ರೆ ಏನು ಅಂತ. ಬೆರಳಚ್ಚು ಮಾಡು, ಅನುಕರಣ ಮಾಡು, ನಕಲು ತಯಾರಿಸು, ಮದ್ಯ ತಯಾರಿಸು. ಸೊ ಬಟ್ಟಿ ಇಳಿಸು ಅಂತ ಹೇಳಿದ್ರೆ ನಕಲು ಮಾಡು ಅಥವಾ ಕಾಪಿ ಮಾಡು ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ. 25ನೇ ಒಂದು ನುಡಿಗಟ್ಟು ನೋಡಿ ಇಲ್ಲಿ, ಮೂಲಕ್ಕೆ ಕೈ ಹಾಕು ಅಂತ ಇದೆ. ಸೊ ಜೇಬಿಗೆ ಕೈ ಹಾಕು, ಕಾರಣ ಕೇಳು, ಸಂಬಂಧ ಹುಡುಕು, ಬುಡಭದ್ರ ಮಾಡು ಅಂತ. ಸೊ ಏನು ಮೂಲಕ್ಕೆ ಕೈ ಹಾಕು ಅಂತ ಹೇಳಿದ್ರೆ ಕಾರಣವನ್ನ ಕೇಳು, ಕಾರಣ ಕೇಳು ಅನ್ನುವಂತಹ ಒಂದು ಅರ್ಥ ಬರುತ್ತೆ ಈ ಮೂಲಕ್ಕೆ ಕೈ ಹಾಕು ಅನ್ನುವಂತಹ ನುಡಿಗಟ್ಟು. ಸೊ ಇದಿಷ್ಟು ನುಡಿಗಟ್ಟು ಆಯಿತು. ನೆಕ್ಸ್ಟು ಕನ್ನಡ ಸಾಹಿತ್ಯದ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಅಭಿನವ ಶರ್ವ ವರ್ಮ ಎಂಬ ಬಿರುದುಳ್ಳ ಕವಿ ಯಾರು ಅಂತ ಇದೆ. ಅಭಿನವ ಶರ್ವ ವರ್ಮ ಅನ್ನುವಂತಹ ಬಿರುದು ಯಾರಿಗಿತ್ತು ಇಲ್ಲಿ ನೋಡಿ, 4 ಆಪ್ಷನ್ ಕಾಣಿಸ್ತಾ ಇದೆ ಅಲ್ಲ, ಯಾರಿಗಿತ್ತು, ಯಾರಿಗೆ ಅಂತ ಹೇಳಿದ್ರೆ ಆಪ್ಷನ್ 2 2ನೇ ನಾಗವರ್ಮನಿಗೆ ಅಭಿನವ ಶರ್ವ ವರ್ಮ ಅನ್ನುವಂತಹ ಬಿರುದಿತ್ತು. ಅಭಿನವ ಶರ್ವ ವರ್ಮ 2ನೇ ನಾಗವರ್ಮ. 2ನೇ ಪ್ರಶ್ನೆ ನೋಡಿ ಇಲ್ಲಿ, ಸರಸ ಸಾಹಿತ್ಯದ ವರದೇವತೆ ಎಂಬ ಬಿರುದುಳ್ಳವರು ಯಾರು. ಸರಸ ಸಾಹಿತ್ಯದ ವರದೇವತೆ ಎಂಬ ಬಿರುದುಳ್ಳವರು ಯಾರು ಅಂತ ಹೇಳಿದ್ರೆ ಆಪ್ಷನ್ 4 ಸರಿಯಾದ ಉತ್ತರ. ಸಂಚಿ ಹೊನ್ನಮ್ಮನವರಿಗೆ ಸರಸ ಸಾಹಿತ್ಯದ ವರದೇವತೆ ಅನ್ನುವಂತಹ ಒಂದು ಬಿರುದು ಇದ್ದಿರೋ ಅಂಥದ್ದು. 3ನೇ ಪ್ರಶ್ನೆ ನೋಡಿ ಇಲ್ಲಿ, ಮುಂಬೈ ಜಾತಕ ಇದು ಇವರ ಕವಿತೆ. ಮುಂಬೈ ಜಾತಕ ಅನ್ನುವಂತಹ ಒಂದು ಕವಿತೆಯನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿಬಿಟ್ಟು 4 ಆಪ್ಷನ್ ಇದೆ ನೋಡಿ. ಯಾವುದು ಸರಿಯಾದ ಉತ್ತರ ಹಾಗಾದ್ರೆ ಮುಂಬೈ ಜಾತಕ ಅನ್ನುವಂಥದ್ದು ಇಲ್ಲಿ GS ಶಿವರುದ್ರಪ್ಪನವರ ಒಂದು ಕವಿತೆ ಆಗಿರುತ್ತೆ ಮುಂಬೈ ಜಾತಕ. ಸೊ ಆಪ್ಷನ್ 1 ಸರಿಯಾದ ಉತ್ತರ ಇಲ್ಲಿ. 4ನೇ ಪ್ರಶ್ನೆ ನೋಡಿ, ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ, ಗಾಳಿ ನಿನ್ನ ದೀನವಲ್ಲವಯ್ಯ, ಈ ವಚನದ ಸಾಲು ಯಾರದು. ಸೊ ಈ ಒಂದು ವಚನದ ಸಾಲನ್ನ ಯಾರು ಹೇಳಿರೋ ಅಂಥದ್ದು ಅಂತ ಹೇಳಿಬಿಟ್ಟು 4 ಆಯ್ಕೆಗಳಿದೆ ನೋಡಿ ಇಲ್ಲಿ. ಯಾವುದು ಉತ್ತರ ಹಾಗಾದ್ರೆ ಇದಕ್ಕೆ? ಎಸ್, ಆಯ್ಕೆ ಸಂಖ್ಯೆ 2, ಆಯ್ಕೆ ಸಂಖ್ಯೆ 2 ಇಲ್ಲಿ ಅಂಬಿಗರ ಚೌಡಯ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 5ನೇ ಪ್ರಶ್ನೆ ನೋಡಿ ಇಲ್ಲಿ, ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಕವನದ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆ ಅಂತಕ್ಕಂತಹ ಒಂದು ಕವನವನ್ನು ಬರೆದ ಕವಿ ಯಾರು ಅಂತ ಹೇಳಿ ಆಪ್ಷನ್ 1 ಗೋವಿಂದಪ್ಪ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 6ನೇ ಪ್ರಶ್ನೆ ನೋಡಿ ಇಲ್ಲಿ, ಹೆಸರಾಯಿತು ಕರ್ನಾಟಕ ಉಸಿರಾಗಲೇ ಕನ್ನಡ ಈ ಒಂದು ಕವನದ ಕವಿ ಯಾರು ಅಂತ ಹೇಳಿ ಕೇಳಿದ್ದಾರೆ. ಕುವೆಂಪು, ಚನ್ನವೀರ ಕಣವಿ, ದ ರಾ ಬೇಂದ್ರೆ, GS ಶಿವರುದ್ರಪ್ಪ. ಸೊ ಆನ್ಸರ್ ಏನು? ಚನ್ನವೀರ ಕಣವಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 7ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಹಲಸಂಗಿ ಚೆನ್ನಮಲ್ಲಪ್ಪನವರ ಕಾವ್ಯನಾಮ ಯಾವುದು. ಹಲಸಂಗಿ ಚೆನ್ನಮಲ್ಲಪ್ಪನವರ ಕಾವ್ಯನಾಮ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಹೇಳಿದ್ರೆ ಮಧುರ ಚೆನ್ನ ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲೇ ಇದೆ, ಚೆನ್ನ ಅಂತಕ್ಕಂಥದ್ದು ಪ್ರಶ್ನೆಯಲ್ಲೇ ಇದೆ. ಸೊ ಮಧುರ ಚೆನ್ನ ಹಲಸಂಗಿ ಚೆನ್ನಮಲ್ಲಪ್ಪನವರ ಒಂದು ಕಾವ್ಯ ನಾಮ. 8ನೇ ಪ್ರಶ್ನೆ, ಜಗವೆಲ್ಲ ನಗುತ್ತಿರಲಿ ಜಗದಳುವು ನಿನಗಿರಲಿ ಎಂಬ ಪ್ರಸಿದ್ಧ ಕವನದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಯಾರು ಈ ಒಂದು ಕವನವನ್ನ ಬರೆದಿರೋದು ಅಂತ ಹೇಳಿದ್ರೆ ಆಪ್ಷನ್ 2 ಕವಿ ಈಶ್ವರ ಸಣಕಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 9ನೇ ಪ್ರಶ್ನೆ ನೋಡಿ ಇಲ್ಲಿ, ದುಂಡು ಮಲ್ಲಿಗೆ ಎಂಬ ಕವನ ಸಂಕಲನದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಯಾರು ಈ ಒಂದು ದುಂಡು ಮಲ್ಲಿಗೆ ಕವನ ಸಂಕಲನವನ್ನ ಬರೆದಿದ್ದು ಅಂತ ಹೇಳಿದ್ರೆ ಆಪ್ಷನ್ 4 ಸರಿಯಾದ ಉತ್ತರ. KS ನರಸಿಂಹಸ್ವಾಮಿ ಅವರು ಈ ಒಂದು ದುಂಡು ಮಲ್ಲಿಗೆ ಎನ್ನುವಂತಹ ಒಂದು ಕಥಾ ಸಂಕಲನವನ್ನ ಬರೆದಿರೋ ಅಂಥದ್ದು. 10ನೇ ಪ್ರಶ್ನೆ, ಕನ್ನಡದ ಮೊದಲ ಸೂಫಿ ಕವಿ ಯಾರು ಅಂತ ಕೇಳಿದ್ದಾರೆ. ಯಾರು ಈ ಒಂದು ಕನ್ನಡದ ಮೊದಲ ಸೂಫಿ ಕವಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಖಾದರಿ ಪೀರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಖಾದರಿ ಪೀರರವರು ಕನ್ನಡದ ಮೊದಲ ಸೂಫಿ ಕವಿ ಆಗಿರುವಂಥದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ, ಬಟ್ಟೆ ಎಂಬ ಕವನ ಸಂಕಲನದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಬಟ್ಟೆ ಅನ್ನುವಂತಹ ಒಂದು ಕವನ ಸಂಕಲನವನ್ನ ಬರೆದಿರೋದು ಯಾರು ಅಂತ ಹೇಳಿದ್ರೆ ಈಶ್ವರ ಸಣಕಲ್. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. 12ನೇ ಪ್ರಶ್ನೆ ನೋಡಿ, ರಸಿಕರಂಗ ಇದು ಯಾರ ಒಂದು ಕಾವ್ಯನಾಮ. ರಸಿಕರಂಗ ಅಂತ ಹೇಳಿ ಯಾರನ್ನ ಕರಿತಾ ಇದ್ರು, ಯಾರ ಕಾವ್ಯನಾಮ ಆಗಿತ್ತು ಅಂತ ಹೇಳಿದ್ರೆ ರಂ ಶ್ರೀ ಮುಗಳಿ ಅವರ ಒಂದು ಕಾವ್ಯನಾಮ ಈ ಒಂದು ರಸಿಕರಂಗ ಆಗಿತ್ತು. 13ನೇ ಪ್ರಶ್ನೆ, ಗೋದಾವರಿ ಎಂಬ ಕಾದಂಬರಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಗೋದಾವರಿ ಅನ್ನುವಂತಹ ಕಾದಂಬರಿನ ಯಾರು ಬರೆದಿದ್ದು ಅಂತ ಹೇಳಿ. ಸೊ ಆಪ್ಷನ್ 1 ಮುದ್ದಣ್ಣ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 15ನೇ ಪ್ರಶ್ನೆ ನೋಡಿ, ಕಬ್ಬಿಗನ ಕೂಗು ಇದು ಯಾರ ಮೊದಲ ಕವನ. ಸೊ ಕಬ್ಬಿಗನ ಕೂಗು ಅಂತಕ್ಕಂತಹ ಒಂದು ಕವನವನ್ನ ಯಾರು ಮೊದಲಿಗೆ ಬರೆದಿದ್ದು ಅಂತ ಕೇಳಿದ್ದಾರೆ. KS ನರಸಿಂಹಸ್ವಾಮಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 15ನೇ ಪ್ರಶ್ನೆ ನೋಡಿ ಇಲ್ಲಿ,
ಪಂಪ ಕನ್ನಡ ಕಾಳಿದಾಸ ಎಂದು ಹೇಳಿದವರು ಯಾರು? ಪಂಪ ಕನ್ನಡ ಕಾಳಿದಾಸ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ತಿ ನಂ ಶ್ರೀ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಆಯ್ಕೆ ಸಂಖ್ಯೆ 4. 16ನೇ ಪ್ರಶ್ನೆ ನೋಡಿ, ರನ್ನನನ್ನು ಶಕ್ತಿ ಕವಿ ಎಂದು ಕರೆದವರು ಯಾರು? ರನ್ನನನ್ನ ಶಕ್ತಿ ಕವಿ ಅಂತ ಹೇಳಿ ಯಾರು ಕರೆದಿದ್ದು ಅಂತ ಹೇಳಿದ್ರೆ ಕುವೆಂಪುರವರು ಕರೆದಿರೋ ಅಂಥದ್ದು. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. 17ನೇ ಪ್ರಶ್ನೆ ನೋಡಿ, ರನ್ನ ವರಕವಿ, ಚಿರಕವಿ ಮತ್ತು ಮಹಾಕವಿಯಾಗಿ ನಿಂತಿದ್ದಾನೆ. ಈ ಹೇಳಿಕೆಯನ್ನ ನೀಡಿರುವವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಅಂತ ಹೇಳಿಬಿಟ್ಟು ಆಯ್ಕೆ ಸಂಖ್ಯೆ 3 BM ಶ್ರೀಕಂಠಯ್ಯನವರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಕುವೆಂಪು ಯುಗ ಎಂಬ ವಿಮರ್ಶಾತ್ಮಕ ಕೃತಿ ಇವರದು. ಕುವೆಂಪು ಯುಗ ಅನ್ನುವಂತಹ ಒಂದು ವಿಮರ್ಶಾತ್ಮಕ ಕೃತಿಯನ್ನ ಯಾರು ಬರೆದಿರೋದು ಅಂತ ಕೇಳಿದ್ದಾರೆ. KS ಭಗವಾನ್ ಅವರು ಏನಿದ್ದಾರೆ ಕುವೆಂಪು ಯುಗ ಅನ್ನುವಂತಹ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. 19ನೇ ಪ್ರಶ್ನೆ ನೋಡಿ ಇಲ್ಲಿ, ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ ಎಂಬ ಗೀತೆಯನ್ನ ರಚಿಸಿದವರು ಯಾರು ಅಂತ. ಸೊ ಈ ಒಂದು ಸಿನಿಮಾದ ಗೀತೆ ಕೂಡ ಹೌದು. ಯಾರು ಈ ಒಂದು ಗೀತೆಯನ್ನ ರಚನೆ ಮಾಡಿದವರು ಅಂತ ಹೇಳಿದ್ರೆ ಸಿದ್ಧಲಿಂಗಯ್ಯ ಅನ್ನೋದು ಏನಿದೆ ಇದು ಸರಿಯಾದ ಉತ್ತರ. ಸಿದ್ಧಲಿಂಗಯ್ಯನವರು ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ ಎಂಬ ಗೀತೆಯನ್ನ ರಚನೆ ಮಾಡ್ತಾರೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ. ಈ ವಚನದ ಸಾಲು ಯಾರು ಬರೆದಿರೋದು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಅಕ್ಕ ಮಹಾದೇವಿ ಅವರು ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ ಈ ಒಂದು ವಚನವನ್ನ ಬರೆದಿರೋ ಅಂಥದ್ದು ಅಕ್ಕ ಮಹಾದೇವಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಿಮ್ಮ ರಿವಿಷನ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಕಡ್ಡಾಯ ಕನ್ನಡ ಹಾಗೆ ಸಾಮಾನ್ಯ ಕನ್ನಡ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.